ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 694 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 15ನೇ ಮೇ 2024. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಚಹಬರ್ ಬಂದರಿನೊಳಗಿನ 2 ಪ್ರತ್ಯೇಕ ಬಂದರುಗಳ ಹೆಸರುಗಳು ಯಾವುವು? ವಾಟ್ ಆರ್ ದಿ ನೇಮ್ಸ್ ಆಫ್ ದಿ 2 ಸೆಪರೇಟ್ ಪೋರ್ಟ್ಸ್ ವಿತ್ ಇನ್ ಚಹಬರ್ ಪೋರ್ಟ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಇರಾನ್ ರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ಬಂದರು, ಅದನ್ನು ನಾವು ಚಹಬರ್ ಪೋರ್ಟ್ ಅಂತ ಕರೀತೇವೆ. ಸೊ ಈ ಒಂದು ಪೋರ್ಟ್ನ ಒಳಗಡೆ ಇನ್ನೂ 2 ಪೋರ್ಟ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಆ 2 ಬಂದರುಗಳು ಯಾವುವು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಒಂದನ್ನು ನಾವು ಶಾಹಿದ್ ಕಲಾಂತರಿ ಅಂತ ಕರೀತೇವೆ. ಸೊ ಎರಡನೇದನ್ನು ನಾವು ಶಾಹಿದ್ ಬೇಹೆಸ್ಟಿ ಅಂತ ಕರೀತೇವೆ. ಸೊ ಈ ಒಂದು ಬಂದರು, ನಾನು ಮಾತಾಡ್ತಾ ಇರ್ತಕ್ಕಂಥ ಚಹಬರ್ ಪೋರ್ಟ್ ಅಂತಕ್ಕಂಥದ್ದು ಇರಾನ್ ರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ಬಂದರಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶವನ್ನ ಈ ಒಂದು ಇರಾನ್ ಮತ್ತೆ ಅಫ್ಘಾನಿಸ್ತಾನ್ ಅಥವಾ ಈ ಒಂದು ಮಿಡಲ್ ಏಷ್ಯನ್ ಕಂಟ್ರೀಸ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪೋರ್ಟ್ ಆಗಿರುತ್ತೆ. ಸೊ ಈ ಒಂದು ಪೋರ್ಟ್ ಮತ್ತೊಮ್ಮೆ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದ್ರೆ, ಇಂಡಿಯಾ ಸೈನ್ಸ್ 10-year ಡೀಲ್ ವಿತ್ ಇರಾನ್ ಟು ಮ್ಯಾನೇಜ್ ಚಹಬರ್ ಪೋರ್ಟ್. ಸೊ ಈ ಒಂದು ಚಹಬರ್ ಬಂದರನ್ನ ಮ್ಯಾನೇಜ್ ಅಥವಾ ನಿರ್ವಹಣೆ ಮಾಡಲಿಕ್ಕೆ ಭಾರತ ದೇಶದೊಂದಿಗೆ 10 ವರ್ಷಗಳ ಒಂದು ಒಪ್ಪಂದವನ್ನ ಸಹಿ ಹಾಕಿರುವ ಕಾರಣದಿಂದ ಸೊ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಪೋರ್ಟ್ ಆಗಿರುತ್ತೆ. ಸೊ ಇದು ನಮ್ಮ ಮುಂಬೈ ಪೋರ್ಟ್ ನಿಂದ ಸೊ ಇರಾನ್ ನಲ್ಲಿರ್ತಕ್ಕಂಥ ಚಹಬರ್ ಪೋರ್ಟ್ ಅನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಬಂದರಾಗಿರುತ್ತೆ. ಸೊ ಇದು ನಮಗೆ ಸ್ಟ್ರಾಟಜಿಕಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ ಟರ್ಮ್ಸ್ ಆಫ್ ಟ್ರೇಡ್. ಕಾರಣ ಏನು ಅಂದ್ರೆ, ಪಾಕಿಸ್ತಾನ್ ನಮ್ಮ ಎನಿಮಿ ನೇಷನ್ ಆಗಿರುವ ಕಾರಣದಿಂದ ಸೊ ನಾವು ಈ ಒಂದು ಅಫ್ಘಾನಿಸ್ತಾನ ಪಾಕಿಸ್ತಾನ್ ಲ್ಯಾಂಡ್ ನ ಮುಖಾಂತರ ಕನೆಕ್ಟ್ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅದರಿಂದ ಇರಾನ್ ನ ಮುಖಾಂತರ ನಾವು ಅಫ್ಘಾನಿಸ್ತಾನ್ ಮತ್ತೆ ಈ ಕಡೆ ಬರ್ತಕ್ಕಂಥ ಎಲ್ಲ ಮಿಡಲ್ ಏಷ್ಯನ್ ಕಂಟ್ರೀಸ್ ಗಳನ್ನ ನಾವು ಕನೆಕ್ಟ್ ಮಾಡ್ಲಿಕ್ಕೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪೋರ್ಟ್ ಆಗಿರುತ್ತೆ. ಸೊ ಈ ಒಂದು ಪೋರ್ಟ್ ಅನ್ನ ಡೆವಲಪ್ ಮಾಡಲಿಕ್ಕೆ ಭಾರತ ದೇಶದ ಸಹಾಯ ಬಹಳಷ್ಟಿರುತ್ತೆ. ಸೊ ಅದ್ರ ಜೊತೆಗೆ ಮುಂದಿನ 10 ವರ್ಷಗಳವರೆಗೆ ಈ ಒಂದು ಬಂದರನ್ನ ನಿರ್ವಹಣೆ ಮಾಡಲಿಕ್ಕೆ ಸೊ ಭಾರತ ರಾಷ್ಟ್ರದೊಂದಿಗೆ ಇರಾನ್ ರಾಷ್ಟ್ರದವರು ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದು 10 yearsಗೆ ಆಗಿರ್ತಕ್ಕಂಥ ಒಂದು ಡೀಲ್ ಆಗಿರುತ್ತೆ. ಸೊ ಇದು ಯಾವ ಬಂದರಿಗೆ ಸಂಬಂಧಪಟ್ಟಿದ್ದಂದ್ರೆ ಚಹಬರ್ ಪೋರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಈ ಒಂದು ಚಹಬರ್ ಪೋರ್ಟ್ ಇರ್ತಕ್ಕಂಥದ್ದು ಇರಾನ್ ನಲ್ಲಿರ್ತಕ್ಕಂಥ ಸೌತ್ ಈಸ್ಟರ್ನ್ ಕೋಸ್ಟ್ ಅಲ್ಲಿ ಇರುತ್ತೆ, ಅಂದ್ರೆ ಆಗ್ನೇಯ ಕರಾವಳಿಯಲ್ಲಿ ಈ ಒಂದು ಪೋರ್ಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಗಲ್ಫ್ ಆಫ್ ಒಮನ್ ನ ಜೊತೆಯಲ್ಲಿ ಅಥವಾ ಗಲ್ಫ್ ಆಫ್ ಒಮನ್ ಅಥವಾ ಒಮನ್ ನ ಕೊಲ್ಲಿ ಅಂತ ನಾವೇನ್ ಹೇಳ್ತೇವೆ, ಸೊ ಅದರ ಉದ್ದಕ್ಕೂ ನೆಲೆಗೊಂಡಿರ್ತಕ್ಕಂಥ ಒಂದು ಪೋರ್ಟ್ ಇದಾಗಿರುತ್ತೆ. ಸೊ ಇಂಡಿಯಾಸ್ ಎಫರ್ಟ್ಸ್ ಟು ಬೋಲ್ಸ್ಟರ್ ಟ್ರೇಡ್ ಲಿಂಕ್ಸ್ ವಿತ್ ಇರಾನ್. ಸೊ ಈ ಒಂದು ಒಪ್ಪಂದ ಏನಿದೆ, ಸೊ ಇದರಿಂದ ನಮ್ಗಾಗ್ತಕ್ಕಂಥ ಅನುಕೂಲಗಳೇನು ಅಂದ್ರೆ, ಸೊ ಇರಾನ್, ಅಫ್ಘಾನಿಸ್ತಾನ್ ಮತ್ತೆ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್, ಇರಾನ್ ಆಗಿರ್ಬೋದು, ಅಫ್ಘಾನಿಸ್ತಾನ್ ಆಗಿರ್ಬೋದು ಅಥವಾ ಮಧ್ಯ ಏಷ್ಯಾ ರಾಷ್ಟ್ರಗಳೊಂದಿಗೆ ಭಾರತ ರಾಷ್ಟ್ರದ ವ್ಯಾಪಾರ ಸಂಬಂಧಗಳನ್ನ ಹೆಚ್ಚು ಮಾಡಲಿಕ್ಕೆ ಸೊ ಈ ಬಂದರು ತುಂಬಾ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪೋರ್ಟ್ ಆಗಿರುತ್ತೆ. ಸೊ ಈ ಒಂದು ಪೋರ್ಟ್ ನಿಂದ ವಿ ಕ್ಯಾನ್ ಬೈಪಾಸ್ ಪಾಕಿಸ್ತಾನ್ ಪೋರ್ಟ್ಸ್, ಅಂದ್ರೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಕರಾಚಿ ಮತ್ತೆ ಗ್ವದರ್ ಪೋರ್ಟ್ ಏನಿರುತ್ತೆ, ಸೊ ಇದನ್ನ ಬೈಪಾಸ್ ಮಾಡಲಿಕ್ಕೆ ನಮಗೆ ಸುಲಭವಾಗ್ತಕ್ಕಂಥ ಒಂದು ಪೋರ್ಟ್ ಇದಾಗಿರುತ್ತೆ. ಸೊ ಇಟ್ ಪ್ರೊವೈಡ್ಸ್ ಅನ್ ಆಲ್ಟರ್ನೇಟಿವ್ ರೂಟ್ ಫಾರ್ ಇಂಡಿಯಾ ಟು ರೀಚ್ ಅಫ್ಘಾನಿಸ್ತಾನ್ ಅಂಡ್ ಸೆಂಟ್ರಲ್ ಏಷ್ಯಾ, ಅಂದ್ರೆ ಅಫ್ಘಾನಿಸ್ತಾನ್ ಮತ್ತೆ ಮಧ್ಯ ಏಷ್ಯಾವನ್ನ ನಾವು ತಲುಪಲಿಕ್ಕೆ ಒಂದು ಪರ್ಯಾಯ ಮಾರ್ಗವನ್ನ ಒದಗಿಸ್ತಕ್ಕಂಥ ಒಂದು ಪೋರ್ಟ್ ಇದಾಗಿರುತ್ತೆ. ಸೊ ಈ ಒಂದು ಕಾಂಟ್ರಾಕ್ಟ್ ನ ಮೊತ್ತ ಅಥವಾ ವ್ಯಾಲ್ಯೂ ಎಷ್ಟಿರುತ್ತೆ ಅಂದ್ರೆ $370 ಮಿಲಿಯನ್ ಅಷ್ಟು ಮೊತ್ತದ ಒಂದು ಕಾಂಟ್ರಾಕ್ಟ್ ಅನ್ನ ಭಾರತ ರಾಷ್ಟ್ರ ಸಹಿ ಮಾಡ್ಕೊಂಡಿರುತ್ತೆ. ಸೊ ಸೈನಿಂಗ್ ಪಾರ್ಟೀಸ್ ಯಾರ್ಯಾರು ಅಂದ್ರೆ, ಸೊ ನಮ್ಮ ಭಾರತ ದೇಶದ ವತಿಯಿಂದ ಇಂಡಿಯನ್ ಪೋರ್ಟ್ಸ್ ಗ್ಲೋಬಲ್ ಲಿಮಿಟೆಡ್ ಮತ್ತೆ ಸೊ ಇರಾನ್ ನ ವತಿಯಿಂದ ಇರಾನ್ ಪೋರ್ಟ್ ಮತ್ತೆ ಮೆರಿಟೈಮ್ ಆರ್ಗನೈಸೇಷನ್, ಸೊ ಇವರಿಬ್ಬರ ಮಧ್ಯೆ ಈ ಒಂದು ಒಪ್ಪಂದ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಚಹಬರ್ ಪೋರ್ಟ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇದರ ಲೊಕೇಶನ್ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಸೌತ್ ಈಸ್ಟರ್ನ್ ಪಾರ್ಟ್ ಆಫ್ ಇರಾನ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಇರಾನ್ ನಲ್ಲಿರ್ತಕ್ಕಂಥ ಓನ್ಲಿ ಓಷಿಯಾನಿಕ್ ಪೋರ್ಟ್ ಆಗಿರುತ್ತೆ, ಅಂದ್ರೆ ಇರಾನ್ ನಲ್ಲಿರ್ತಕ್ಕಂಥ ಏಕೈಕ ಸಾಗರ ಬಂದರು ಆಗಿ ಇದನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರಲ್ಲಿ 2 ಸಪರೇಟ್ ಪೋರ್ಟ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಆ 2 ಸಪರೇಟ್ ಬಂದರುಗಳು ಯಾವ್ದ್ಯಾವ್ದು ಅಂತ ನಾನು ಪ್ರಶ್ನೆಯಲ್ಲೇ ಡಿಸ್ಕಸ್ ಮಾಡಿರ್ತೇನೆ. ಸೊ ಈ ಒಂದು ಪೋರ್ಟ್ ಅನ್ನ ಯಾರು ಓನ್ ಮಾಡ್ತಾರೆ ಅಥವಾ ಇದರ ಮಾಲೀಕತ್ವವನ್ನ ಯಾರು ಹೊಂದಿರ್ತಾರೆ ಅಂದ್ರೆ, ಪೋರ್ಟ್ಸ್ ಅಂಡ್ ಮೆರಿಟೈಮ್ ಆರ್ಗನೈಸೇಷನ್ ಆಫ್ ಇರಾನ್. ಸೊ ಇರಾನ್ ನ ಪೋರ್ಟ್ಸ್ ಮತ್ತೆ ಮೆರಿಟೈಮ್ ಆರ್ಗನೈಸೇಷನ್, ಬಂದರು ಮತ್ತು ಸಾಗರ ಸಂಸ್ಥೆ ಏನಿರುತ್ತೆ, ಸೊ ಇದು ಈ ಒಂದು ಬಂದರಿನ ಮಾಲೀಕತ್ವವನ್ನ ಹೊಂದಿರತಕ್ಕಂಥ ಒಂದು ಆರ್ಗನೈಸೇಷನ್ ಆಗಿರುತ್ತೆ. ಸೊ ರೀಸೆಂಟ್ ಡೆವಲಪ್ಮೆಂಟ್ ಅನ್ನ ನಾವು ನೋಡೋದಾದ್ರೆ, ಇನ್ 2018 ಇಂಡಿಯಾ ಟುಕ್ ಓವರ್ ದಿ ಪೋರ್ಟ್ಸ್ ಆಪರೇಷನ್ಸ್, ಅಂದ್ರೆ 2018ರಲ್ಲಿ ಭಾರತ ರಾಷ್ಟ್ರ ಈ ಒಂದು ಬಂದರಿನ ಕಾರ್ಯಾಚರಣೆಗಳನ್ನ ವಹಿಸಿಕೊಂಡಿರ್ತಕ್ಕಂಥ ರಾಷ್ಟ್ರವನ್ನಾಗಿ ಸೊ ನಮ್ಮ ಭಾರತ ರಾಷ್ಟ್ರವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇರಾನ್ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಈ ಒಂದು ರಾಷ್ಟ್ರವನ್ನ ನಾವು ಪರ್ಷಿಯಾ ಅಂತ
ಕೂಡ ಕರೀತೇವೆ. ಸೊ ಇದರ ಕಲ್ಚರಲ್ ಮತ್ತೆ ಸೋಷಿಯಲ್ ಕಮ್ಯುನಿಟಿ, ಕಲ್ಚರಲ್ ಅಂದ್ರೆ ಸಾಂಸ್ಕೃತಿಕ ಮತ್ತೆ ಸಾಮಾಜಿಕ ನಿರಂತರತೆ ಏನಿರುತ್ತೆ, ಸೊ ಇದು ಯಾವ ಒಂದು ಪೀರಿಯಡ್ಗೆ ಕನೆಕ್ಟ್ ಆಗುತ್ತೆ ಅಂದ್ರೆ ಅಕೆಮೇನಿಯನ್ ಅವಧಿ ಅಂತ ಕರೀತೇವೆ. ಈ ಅಕೆಮೇನಿಯನ್ ಅವಧಿ ಅಂತಕ್ಕಂಥದ್ದು 550 BCE ಸಮಯದ ಒಂದು ಪೀರಿಯಡ್ ಏನಿರುತ್ತೆ, ಸೊ ಅದಕ್ಕೆ ಇವರ ಒಂದು ಕಲ್ಚರ್ ಮತ್ತೆ ಸೊಸೈಟಲ್ ಕಮ್ಯುನಿಟಿ ಏನಿರುತ್ತೆ, ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇತಿಹಾಸವನ್ನ ಹೊಂದಿರುತ್ತೆ. ಸೊ ಈ ಒಂದು ರಾಷ್ಟ್ರದ ಬಾರ್ಡರ್ಸ್ ಅನ್ನ ನಾವು ನೋಡೋದಾದ್ರೆ, ಸೊ ಇರಾಕ್, ಟರ್ಕಿ, ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದು ಎಕನಾಮಿಕಲಿ ರಿಚ್ ಆಗಿರುತ್ತೆ. ಸೊ ಇದರ GDP ಅನ್ನ ನಾವು ನೋಡಿದಾಗ $1.855 ಟ್ರಿಲಿಯನ್ ಅಷ್ಟು GDP ಅನ್ನ ನಾವು ಇಲ್ಲಿ 2024 ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರ ಒಪೆಕ್ ನ ಮೆಂಬರ್ ನೇಷನ್ ಕೂಡ ಆಗಿರುತ್ತೆ. ಸೊ ಅದರರ್ಥ ಈ ಒಂದು ರಾಷ್ಟ್ರದಲ್ಲಿ ಆಯಿಲ್ ಮತ್ತೆ ಗ್ಯಾಸ್ ರಿಸರ್ವ್ಸ್ ಗಳು ಹೆಚ್ಚಾಗಿ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ವಿಶ್ವದ ಅತಿ ದೊಡ್ಡ ಪರಮಾಣು ಸ್ಥಾವರವಾದ ಕಾಶಿವಾಸಾಕಿ ಕರೀವಾ ಪರಮಾಣು ಸ್ಥಾವರವು ಯಾವ ದೇಶದಿಂದ ಮರು ಪ್ರಾರಂಭಿಸಲಾಗುವುದು? ಸೊ ಕಾಶಿವಾಸಾಕಿ ಕರೀವಾ ನ್ಯೂಕ್ಲಿಯರ್ ಪ್ಲಾಂಟ್, ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ನ್ಯೂಕ್ಲಿಯರ್ ಪ್ಲಾಂಟ್ ಇಸ್ ಸೆಟ್ ಟು ರೀಸ್ಟಾರ್ಟ್ ಫ್ರಮ್ ವಿಚ್ ಕಂಟ್ರಿ? ಸೊ ಇದು ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ಅತ್ಯಂತ ಬೃಹತ್ತವಾಗಿರ್ತಕ್ಕಂಥ, ಅಂದ್ರೆ ಐ ಮೀನ್ ಟು ಸೇ ವರ್ಲ್ಡ್ಸ್ ಬಿಗ್ಗೆಸ್ಟ್ ಆಗಿರುತ್ತೆ, ಅಂದ್ರೆ ಪ್ರಪಂಚದಲ್ಲಿಯೇ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಪರಮಾಣು ವಿದ್ಯುತ್ ಸ್ಥಾವರವಾಗಿರುತ್ತೆ. ಸೊ ಈ ಒಂದು ಸ್ಥಾವರ ಕಾರಣಾಂತರಗಳಿಂದ ಸ್ಥಗಿತಗೊಂಡಿತ್ತು. ಆ ಕಾರಣಗಳು ಏನು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಅದನ್ನ ಮತ್ತೆ ಈಗ ರೀಲಾಂಚ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ರೀಲಾಂಚ್ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರ ಯಾವುದು ಅನ್ನೊಂದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಪಾನ್ ನಲ್ಲಿ ಇದನ್ನ ರೀಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ನಾವು ಕಾಶಿವಾಸಾಕಿ ಮತ್ತೆ ಕರೀವಾ ಅಂತ ಕರಿತೇವೆ. ಕಾಶಿವಾಸಾಕಿ ಮತ್ತೆ ಕರೀವಾ ಅಂತಕ್ಕಂಥದ್ದು ಸೊ ಜಪಾನ್ ನಲ್ಲಿರ್ತಕ್ಕಂಥ ಎರಡು ಪ್ಲೇಸಸ್ ಗಳಾಗಿರ್ತವೆ. ಸೊ ಆ ಪ್ಲೇಸಸ್ ಗಳಲ್ಲಿ ಈ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಡೆವಲಪ್ ಮಾಡಿರುವ ಕಾರಣದಿಂದ ಅದೇ ಹೆಸರನ್ನ ಆ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗೆ ನಾಮಕರಣ ಮಾಡಿರ್ತಾರೆ. ಸೊ ಇಲ್ಲಿ ನೀವು ಸಿ ಆಫ್ ಜಪಾನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗೆ ಬೇಕಾಗಿರ್ತಕ್ಕಂಥ ಕೂಲಿಂಗ್ ವಾಟರ್ ಅನ್ನ ಸೊ ಅವರು ಸಿ ಆಫ್ ಜಪಾನ್ ಇಂದ ಬಳಕೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಅರ್ತ್ ಕ್ವೇಕ್ ಅಥವಾ ಭೂಕಂಪ ಆಗಿದ್ದಂತಹ ಒಂದು ಕಾರಣದಿಂದ ಸೊ ಇಟ್ ವಾಸ್ ಡಿಸ್ಕಂಟಿನ್ಯೂಡ್ ಅಥವಾ ಡಿಕಮಿಷನ್ ಮಾಡಿರ್ತಾರೆ. ಸೊ ಮತ್ತೊಮ್ಮೆ ಇದನ್ನ ಪುನರಾರಂಭ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ಸೊ ಜಪಾನ್ ರಾಷ್ಟ್ರದವರು ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು ಬದಲಾವಣೆ ಅಥವಾ ಆ ಒಂದು ಚೇಂಜ್ ಓವರ್ ಅನ್ನ ಮಾಡ್ತಾ ಇರ್ತಕ್ಕಂಥವ್ರು ಟೋಕಿಯೋ ಎಲೆಕ್ಟ್ರಿಕ್ ಪವರ್ ಕಂಪನಿ ವತಿಯಿಂದ. ಸೊ ದೇ ಆರ್ ಗೋಯಿಂಗ್ ಟು ರೀಸ್ಟಾರ್ಟ್ ಕಾಶಿವಾಸಾಕಿ ಮತ್ತೆ ಕರೀವಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಸೊ ಇದನ್ನ ನಾವು ವರ್ಲ್ಡ್ಸ್ ಲಾರ್ಜೆಸ್ಟ್ ಅಥವಾ ವಿಶ್ವದಲ್ಲಿಯೇ ಅತಿ ದೊಡ್ಡ ಅಥವಾ ಅತಿ ಬೃಹತ್ ಆಗಿರ್ತಕ್ಕಂಥ ಪರಮಾಣು ವಿದ್ಯುತ್ ಸ್ಥಾವರವನ್ನಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಸಾಮರ್ಥ್ಯ ಅಥವಾ ಕೆಪಾಸಿಟಿಯನ್ನ ನಾವು ನೋಡೋದಾದ್ರೆ ದೇರ್ ಆರ್ 7 ಯೂನಿಟ್ಸ್ ವಿತ್ ಟೋಟಲ್ ಕೆಪಾಸಿಟಿ ಆಫ್ ಅಬೌಟ್ 8 ಗಿಗಾವ್ಯಾಟ್. ಸೊ 8 ಗಿಗಾವ್ಯಾಟ್ಸ್ ಗಳಷ್ಟು ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಕಾಶಿವಾಸಾಕಿ ಮತ್ತೆ ಕರೀವಾ ಅಂತಕ್ಕಂಥದ್ದು ಜಪಾನ್ ನಲ್ಲಿ ಬರ್ತಕ್ಕಂಥ ಎರಡು ಪ್ಲೇಸಸ್ ಗಳಾಗಿರ್ತವೆ. ಸೊ ಅದನ್ನೇ ಅಲ್ಲಿ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ವ್ಯಾಪ್ತಿ ಅಥವಾ ಗಾತ್ರವನ್ನ ನಾವು ನೋಡಿದಾಗ ಇಟ್ ಕವರ್ಸ್ 4.2 ಸ್ಕ್ವೇರ್ ಕಿಲೋಮೀಟರ್ ಸೈಟ್ ಅಂಡ್ ಡ್ರಾಸ್ ಕೂಲಿಂಗ್ ವಾಟರ್ ಫ್ರಮ್ ದಿ ಸಿ ಆಫ್ ಜಪಾನ್. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಈ ಒಂದು ಪವರ್ ಪ್ಲಾಂಟ್ ಗೆ ಬೇಕಾಗಿರ್ತಕ್ಕಂಥ ಕೂಲಿಂಗ್ ವಾಟರ್ ಅನ್ನ ಸಿ ಆಫ್ ಜಪಾನ್ ಇಂದ ಪಡೆದುಕೊಂಡತಕ್ಕಂಥ ಒಂದು ಪವರ್ ಪ್ಲಾಂಟ್ ಇದಾಗಿರುತ್ತೆ. ಸೊ ಇದರ ಓನರ್ಶಿಪ್ ಅಥವಾ ಮಾಲೀಕತ್ವವನ್ನು ನಾವು ನೋಡೋದಾದ್ರೆ ಆಪರೇಟೆಡ್ ಬೈ ಟೋಕಿಯೋ ಎಲೆಕ್ಟ್ರಿಕ್ ಪವರ್ ಕಂಪನಿಯಿಂದ ಇದನ್ನ ಆಪರೇಟ್ ಮಾಡಲಾಗುತ್ತೆ. ಸೊ ಇದನ್ನ ನಾವು ವರ್ಲ್ಡ್ಸ್ ಫಸ್ಟ್ ಅಡ್ವಾನ್ಸ್ಡ್ ಬಾಯ್ಲಿಂಗ್ ವಾಟರ್ ರಿಯಾಕ್ಟರ್ ಅಂತ ಕೂಡ ಕರೀತೇವೆ. ಸೊ ಇದರಲ್ಲಿ 2 ಪಾಯಿಂಟ್ ನಾವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಮೊದಲನೇ ಪಾಯಿಂಟ್, ಸೊ ವಿಶ್ವದಲ್ಲಿ ಅತ್ಯಂತ ಬೃಹತ್ ಆಗಿರುತ್ತೆ. ಎರಡನೇ ಪಾಯಿಂಟ್ ಏನು ಅಂದ್ರೆ ವಿಶ್ವದ ಮೊದಲ ಸುಧಾರಿತ ಕುದಿಯುವ ನೀರಿನ ರಿಯಾಕ್ಟರ್ ಅನ್ನ ಬಳಕೆ ಮಾಡಿರ್ತಕ್ಕಂಥ ಪವರ್ ಪ್ಲಾಂಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದನ್ನ ಶಟ್ ಡೌನ್ ಮಾಡಿರ್ತಕ್ಕಂಥ ವರ್ಷ 2007. ಸೊ 2007ರಲ್ಲಿ ಡ್ಯೂ ಟು ಅರ್ತ್ ಕ್ವೇಕ್ ಅಥವಾ ಭೂಕಂಪ ಆಗಿರುವ ಕಾರಣದಿಂದ ಸೊ ಇದನ್ನ ಸ್ಥಗಿತಗೊಳಿಸಲಾಗಿರುತ್ತೆ. ಸೊ ಮತ್ತೊಮ್ಮೆ ಇದನ್ನ ರೀಲಾಂಚ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಎಕ್ಸೋಪ್ಲಾನೆಟ್ WASP ವಾಸ್ಪ್ 76b ವಾತಾವರಣದಲ್ಲಿ ಯಾವ ಅಸಾಮಾನ್ಯ ವಿದ್ಯಮಾನ ಸಂಭವಿಸುತ್ತದೆ? ವಾಟ್ ಅನ್ಯೂಶುವಲ್ ಫೆನಾಮಿನನ್ ಅಕರ್ಸ್ ಇನ್ ಅಟ್ಮಾಸ್ಫಿಯರ್ ಆಫ್ ಎಕ್ಸೋಪ್ಲಾನೆಟ್ ವಾಸ್ಪ್ 76b? ವಾಸ್ಪ್ 76 ಅಂತಕ್ಕಂಥದ್ದು ಒಂದು ಎಕ್ಸೋಪ್ಲಾನೆಟ್ ಆಗಿರುತ್ತೆ. ಎಕ್ಸೋಪ್ಲಾನೆಟ್ ಅಂದ್ರೆ ನಮ್ಮ ಒಂದು ಸೋಲಾರ್ ಸಿಸ್ಟಮ್ ಇಂದ ಆಚೆ ಇರ್ತಕ್ಕಂಥ ಒಂದು ಪ್ಲಾನೆಟ್ ಅನ್ನ ನಾವು ಎಕ್ಸೋಪ್ಲಾನೆಟ್ ಅಂತ ಕರಿತೇವೆ. ಸೊ ಈ ಒಂದು ಗ್ರಹದಲ್ಲಿ ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದು ವಿಚಿತ್ರವಾದ ಅಥವಾ ಒಂದು ಸ್ಪೆಷಲ್ ಫೆನಾಮಿನನ್ ಯಾವುದು ಅಂತ ನಾವು ಪ್ರಶ್ನೆಯಲ್ಲಿ ಕೇಳಿರ್ತೇವೆ.
ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಈ ಒಂದು ಪ್ಲಾನೆಟ್ ನಲ್ಲಿ ಕಬ್ಬಿಣದ ಮಳೆ ಅಥವಾ ಐರನ್ ರೈನ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಪ್ಲಾನೆಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ವಾಸ್ಪ್ ಅಂತ ಕರಿತೇವೆ. ಸೊ ಈ ವಾಸ್ಪ್ ಅಂತಕ್ಕಂಥ ಪ್ಲಾನೆಟ್ ಏನಿದೆ, ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಸೊ ಯಾವುದೇ ಒಂದು ಪ್ಲಾನೆಟ್ ಆಗಿರ್ಬೋದು ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ನಕ್ಷತ್ರ ಇರುತ್ತೆ. ಸೊ ಒಂದು ಸ್ಟಾರ್ ನ ಸುತ್ತ ಈ ಒಂದು ಪ್ಲಾನೆಟ್ಸ್ ಗಳು ರಿವಾಲ್ವ್ ಆಗ್ತಾ ಇರುತ್ತೆ. ಸೊ ಈ ಒಂದು ವಾಸ್ಪ್ ಅಂತ ನಾವೇನ್ ಡಿಸ್ಕಸ್ ಮಾಡ್ತಾ ಇದ್ದೇವೆ, ಸೊ ಇಟ್ ಈಸ್ ವೆರಿ ಕ್ಲೋಸೆಸ್ಟ್ ಟು ಇಟ್ಸ್ ಸ್ಟಾರ್, ಅಂದ್ರೆ ಅದರ ನಕ್ಷತ್ರ ಏನಿರುತ್ತೆ ಅಥವಾ ಅದರ ಸೂರ್ಯ ಅಂತ ನಾವೇನು ಹೇಳ್ಬೋದು, ಅದಕ್ಕೆ ಅತ್ಯಂತ ಸಮೀಪವಾಗಿರುತ್ತೆ. ಎಷ್ಟು ಸಮೀಪವಾಗಿರುತ್ತೆ ಅಂದ್ರೆ, ಸೊ ನಮ್ಮ ನಕ್ಷತ್ರ ಮತ್ತು ನಮ್ಮ ಮೊದಲ ಪ್ಲಾನೆಟ್ ಮರ್ಕ್ಯುರಿ ಅಥವಾ ಬುಧ ಗ್ರಹ ಏನಿದೆ, ಸೊ ಅದರ 1/10 ಆಫ್ ದಿ ಡಿಸ್ಟೆನ್ಸ್ ಅಷ್ಟು ಹತ್ತಿರವಾಗಿರ್ತಕ್ಕಂಥ ಒಂದು ಪ್ಲಾನೆಟ್ ಆಗಿರುತ್ತೆ. ಸೊ ಯಾವಾಗ ಅದು ತನ್ನ ಸೂರ್ಯನಿಗೆ ಅತ್ಯಂತ ಹತ್ತಿರವಾಗಿರುತ್ತೆ, ಆಬ್ವಿಯಸ್ಲಿ ಟೆಂಪರೇಚರ್ ಬಹಳ ಜಾಸ್ತಿ ಇರುತ್ತೆ, ಅಪ್ರಾಕ್ಸಿಮೇಟ್ಲಿ 2000 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ. ಸೊ ಅಲ್ಲಿರ್ತಕ್ಕಂಥ ಡೇ ಟೈಮ್ ಟೆಂಪರೇಚರ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ತಾಪಮಾನದಲ್ಲಿ ಅಲ್ಲಿರ್ತಕ್ಕಂಥ ಲೋಹಗಳು ಕೂಡ ಕರಗ್ತಾ ಇದ್ದಾವೆ. ಸೊ ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ ಐರನ್. ಸೊ ಈ ಒಂದು ಕಬ್ಬಿಣ ಕರಗುವ ಕಾರಣದಿಂದ ಅದು ಆವಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಒಂದು ಆವಿಯಾಗಿ ಕನ್ವರ್ಟ್ ಆಗಿರ್ತಕ್ಕಂಥ ಈ ಒಂದು ಐರನ್ ಏನಿರುತ್ತೆ, ಸೊ ಈ ಒಂದು ಐರನ್ ಸೊ ಡ್ಯೂರಿಂಗ್ ನೈಟ್ ಟೈಮ್ ಏನಾಗುತ್ತೆ ಅಂದ್ರೆ, ಸೊ ಇದು ಕೂಲರ್ ಸೈಡ್ಗೆ ಶಿಫ್ಟ್ ಆಗುತ್ತೆ. ಅಂದ್ರೆ ಸೊ ಈ ಒಂದು ಪ್ಲಾನೆಟ್ ಅಲ್ಲಿ ಇನ್ನೊಂದು ಫೆನಾಮಿನನ್ ಕೂಡ ಇದೆ. ಸೊ ಈ ಒಂದು ಪ್ಲಾನೆಟ್ ಟೈಡಲಿ ಲಾಕ್ ಆಗಿರುತ್ತೆ. ಟೈಡಲಿ ಲಾಕಿಂಗ್ ಅಂದ್ರೆ ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ, ನಮ್ಮ ಮೂನ್ ಅಥವಾ ಚಂದ್ರ ಕೂಡ ಟೈಡಲಿ ಲಾಕ್ ಆಗಿರುತ್ತೆ. ಅದರ ಅರ್ಥ ಏನು ಅಂದ್ರೆ, ಸೊ ಯಾವಾಗ್ಲೂ ಕೂಡ ಚಂದ್ರನ ಒಂದು ಮುಖ ಮಾತ್ರ ಸೊ ಇದು ಫೇಸ್ ಮಾಡ್ತಾ ಇರುತ್ತೆ, ಭೂಮಿಯ ಕಡೆಗೆ ಫೇಸ್ ಮಾಡ್ತಾ ಇರುತ್ತೆ. ಅದನ್ನ ನಾವು ಟೈಡಲ್ ಲಾಕಿಂಗ್ ಅಂತ ಕರಿತೇವೆ. ಸೊ ಅದೇ ರೀತಿ ಈ ಒಂದು ವಾಸ್ಪ್ ಪ್ಲಾನೆಟ್ ಅಂತಕ್ಕಂಥದ್ದು ಒಂದೇ ಮುಖ ಯಾವಾಗ್ಲೂ ಸೂರ್ಯನ ಸುತ್ತಾ ಇರುತ್ತೆ, ಇನ್ನೊಂದು ಮುಖವನ್ನ ನಾವು ಫಾರ್ ಸೈಡ್ ಅಂತ ಕರಿತೇವೆ. ಫಾರ್ ಸೈಡ್ ಸೂರ್ಯನ ಕಡೆಗೆ ಯಾವಾಗ್ಲೂ ಮುಖ ಮಾಡೋದಿಲ್ಲ. ಸೊ ವೆನ್ ಫಾರ್ ಸೈಡ್ ಇಸ್ ನಾಟ್ ಫೇಸಿಂಗ್ ದ ಸನ್, ಆಬ್ವಿಯಸ್ಲಿ ಆ ಕಡೆ ಟೆಂಪರೇಚರ್ ಕಡಿಮೆ ಇರುತ್ತೆ. ಸೊ ಡೇ ಟೈಮ್ ಇಲ್ಲಿ ಆವಿ ಆಗಿರ್ತಕ್ಕಂಥ ಕಬ್ಬಿಣ, ನೈಟ್ ಟೈಮ್ ಏನಾಗುತ್ತೆ ಅಂದ್ರೆ ಡ್ಯೂ ಟು ವಿಂಡ್ಸ್, ಸೊ ಅಲ್ಲಿ ಬರ್ತಕ್ಕಂಥ ಬಿರುಗಾಳಿಯಿಂದ ಸೊ ನೈಟ್ ಟೈಮ್ ಇರ್ತಕ್ಕಂಥ ಫಾರ್ ಸೈಡ್ ಕಡೆಗೆ ಮೂವ್ ಆಗುತ್ತೆ. ಸೊ ಯಾವಾಗ ಇದು ಫಾರ್ ಸೈಡ್ ಕಡೆಗೆ ಮೂವ್ ಆಗುತ್ತೆ, ಸೊ ಅದು ಕಂಡೆನ್ಸ್ ಆಗುತ್ತೆ. ಕಂಡೆನ್ಸ್ ಆದ ನಂತರ ಅದು ಪ್ರಿಸಿಪಿಟೇಷನ್ ಆಗುತ್ತೆ ಅಥವಾ ಮೋಡಗಳಾಗಿ ಮಳೆ ಸುರಿಸಲಿಕ್ಕೆ ಪ್ರಾರಂಭವಾಗುತ್ತೆ. ಬಟ್ ಮಳೆ ಬೀಳ್ತಕ್ಕಂಥದ್ದು ನೀರಲ್ಲ, ಸೊ ಕಬ್ಬಿಣದ ಹನಿಗಳು ಬೀಳ್ತಕ್ಕಂಥ ಒಂದು ವಿದ್ಯಮಾನವನ್ನ ಸೊ ಈ ಒಂದು ವಾಸ್ಪ್ ಪ್ಲಾನೆಟ್ ನಲ್ಲಿ ಪತ್ತೆ ಹಚ್ಚಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಪ್ರಮುಖ ಕಾರಣ ಎರಡು, ಒಂದು ಅಲ್ಲಿರ್ತಕ್ಕಂಥ ಟೆಂಪರೇಚರ್, ಅಗಾಧವಾದ ಟೆಂಪರೇಚರ್ ಇರುತ್ತೆ. ವೈ ದರ್ ಇಸ್ ಮೋರ್ ಟೆಂಪರೇಚರ್ ಅಂದ್ರೆ ಇಟ್ ಈಸ್ ವೆರಿ ಕ್ಲೋಸ್ ಟು ದ ಮೂನ್. ಸೊ ಸೆಕೆಂಡ್ ಪಾಯಿಂಟ್ ಏನು ಅಂದ್ರೆ ಟೈಡಲಿ ಲಾಕ್ ಆಗಿರುತ್ತೆ. ಸೊ ವೆನ್ ಇಟ್ ಇಸ್ ಟೈಡಲಿ ಲಾಕ್, ಸೊ ಡೇ ಟೈಮ್ ಅಲ್ಲಿ ಆವಿ ಆಗಿರ್ತಕ್ಕಂಥ ಆ ಒಂದು ಐರನ್ ಮೆಟಲ್ ಏನಿರುತ್ತೆ, ಸೊ ಡ್ಯೂರಿಂಗ್ ನೈಟ್ ಟೈಮ್ ಅದು ಡ್ಯೂ ಟು ದ ಬ್ರೀಸ್, ಸೊ ಅಲ್ಲಿ ಬೀಸ್ತಕ್ಕಂಥ ಬಿರುಗಾಳಿಯಿಂದ ಸೊ ಅದು ಇನ್ನೊಂದು ಕಡೆಗೆ ಶಿಫ್ಟ್ ಆಗುತ್ತೆ. ಸೊ ಯಾವಾಗ ಅದು ಸಾಲಿಡಿಫೈ ಆಗುತ್ತೆ, ಸೊ ಅದು ಮೋಡವಾಗಿ ಪರಿವರ್ತನೆ ಆಗಿ ಸೊ ಅದು ಪ್ರಿಸಿಪಿಟೇಷನ್ ಆದಾಗ ಮಳೆಯ ರೀತಿಯಲ್ಲಿ ಬರ್ತಕ್ಕಂಥ ಒಂದು ವಿದ್ಯಮಾನವನ್ನ ವಿಜ್ಞಾನಿಗಳು ಇಲ್ಲಿ ಪತ್ತೆ ಹಚ್ಚಿರ್ತಿರ್ತಾರೆ. ಸೊ ಇದೊಂದು ಎಕ್ಸೋ ಪ್ಲಾನೆಟ್ ಆಗಿರುತ್ತೆ. ಸೊ ಇದನ್ನ ನಾವು ವಾಸ್ಪ್ 76b ಅಂತ ಕರಿತೇವೆ. ಸೊ ಇಲ್ಲಿ ಐರನ್ ಅಥವಾ ಕಬ್ಬಿಣದ ಮಳೆ ಆಗಿರ್ತಕ್ಕಂಥದ್ದನ್ನ ವಿಜ್ಞಾನಿಗಳು ಪತ್ತೆ ಹಚ್ಚಿರ್ತಾರೆ. ಸೊ ಈ ಒಂದು ಪ್ಲಾನೆಟ್ ಬರ್ತಕ್ಕಂಥದ್ದು ನಮ್ಮ ಭೂಮಿಯಿಂದ 640 ಲೈಟ್ ಇಯರ್ಸ್ ಅವೇ, ಅಂದ್ರೆ 640 ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿರ್ತಕ್ಕಂಥ ಒಂದು ಪ್ಲಾನೆಟ್ ಇದಾಗಿರುತ್ತೆ. ಸೊ ಇದರ ಟೆಂಪರೇಚರ್ ಅನ್ನ ನಾವು ನೋಡಿದಾಗ ಸೊ 2400 ಡಿಗ್ರೀಸ್ ಟೆಂಪರೇಚರ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ತಾಪಮಾನದಲ್ಲಿ ಸೊ ಅಲ್ಲಿರ್ತಕ್ಕಂಥ ಮೆಟಲ್ ವೇಪರೈಸ್ ಆಗುತ್ತೆ ಅಥವಾ ಆವಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಒಂದು ಆವಿಯಾಗಿ ಕನ್ವರ್ಟ್ ಆಗಿರ್ತಕ್ಕಂಥ ಒಂದು ಮೆಟಲ್ ಏನಿರುತ್ತೆ, ಸೊ ಫಾರ್ ಸೈಡ್ಗೆ ಮೂವ್ ಆದಾಗ ಕಂಡೆನ್ಸ್ ಆಗುತ್ತೆ. ವೆನ್ ಇಟ್ ಮೂವ್ಸ್ ಟು ದ ಫಾರ್ ಸೈಡ್ ಇಟ್ ಕಂಡೆನ್ಸಸ್, ಘನೀಕರಣ ಅದಾದ ನಂತರ ಮಳೆಯ ರೂಪದಲ್ಲಿ ಬರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಆರ್ಬಿಟ್ ಅಥವಾ ಕಕ್ಷೆಯನ್ನ ನಾವು ನೋಡೋದಾದ್ರೆ, ಇಟ್ ಆರ್ಬಿಟ್ಸ್ ಇಟ್ಸ್ ಸ್ಟಾರ್ ಅಟ್ ಅನ್ಕಂಫರ್ಟಬಲಿ ಕ್ಲೋಸ್ ಡಿಸ್ಟೆನ್ಸ್ ನಿಯರ್ಲಿ 10 times ಕ್ಲೋಸರ್ ಟು ದಿ ಕ್ಲೋಸರ್ ದ್ಯಾನ್ ಮರ್ಕ್ಯುರಿ ಟು ಆರ್ ಸನ್. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ನಮ್ಮ ಸೂರ್ಯನಿಗೆ ಮರ್ಕ್ಯುರಿ ಎಷ್ಟು ಕ್ಲೋಸ್ ಆಗಿದೆ ಅದಕ್ಕಿಂತ 10 times ಕಡಿಮೆ ಕ್ಲೋಸ್ನೆಸ್ ಅನ್ನ ಹೊಂದಿರತಕ್ಕಂಥ ಒಂದು ಪ್ಲಾನೆಟ್ ಇದಾಗಿರುತ್ತೆ. ಸೊ ಇಷ್ಟು ಕ್ಲೋಸ್ನೆಸ್ ಅನ್ನ ಹೊಂದಿರುವ ಕಾರಣದಿಂದ ಸೊ ಅಲ್ಲಿರ್ತಕ್ಕಂಥ ಟೆಂಪರೇಚರ್ ಅಗಾಧವಾಗಿರುತ್ತೆ. ಸೊ ಡ್ಯೂ ಟು ದಿಸ್ ಎಕ್ಸ್ಟ್ರೀಮ್ ಪ್ರಾಕ್ಸಿಮಿಟಿ ದ ಪ್ಲಾನೆಟ್ ಈಸ್ ಟೈಡಲಿ ಲಾಕ್. ಸೊ ಈ ಒಂದು ಗ್ರಹ ಏನಾಗಿರುತ್ತೆ ಅಂದ್ರೆ ಟೈಡಲಿ ಲಾಕ್ ಆಗಿರುತ್ತೆ. ಸೊ ಯಾವಾಗ ಇದು ಟೈಡಲಿ ಲಾಕ್ ಆಗಿರುತ್ತೆ, ಸೊ ಅದು ರಿವಾಲ್ವ್ ಆದಾಗ ಒಂದೇ ಫೇಸ್ ಮತ್ತೆ ಸೂರ್ಯನ ಕಡೆಗೆ ಕಾಣಿಸ್ತಾ ಇರುತ್ತೆ. ಸೊ ಆ ಒಂದು ಒಂದೇ ಫೇಸ್ ಕಾಣುತ್ತಿರುವ ಕಾರಣದಿಂದ ಅಲ್ಲಿರ್ತಕ್ಕಂಥ ಮೆಟಲ್ಗಳು ಆವಿಯಾಗಿ ಸೊ ರಾತ್ರಿಯ ವೇಳೆ ಅದು ಕಂಡೆನ್ಸ್ ಆಗಿ ಸೊ ಮಳೆಯಾಗಿ ಕಬ್ಬಿಣದ ಮಳೆ ಸುರಿಸ್ತಕ್ಕಂಥ ಒಂದು ವಿದ್ಯಮಾನವನ್ನ ಸೊ ಈ ಒಂದು ಎಕ್ಸೋ ಪ್ಲಾನೆಟ್ ನಲ್ಲಿ ವಿಜ್ಞಾನಿಗಳು ಪತ್ತೆ ಹಚ್ಚಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಯುರೋಪಿಯನ್
ಯುರೋಪಿಯನ್ ಒಕ್ಕೂಟದ ಸ್ಥಾಪನೆಗೆ ಕಾರಣವಾದ ಒಪ್ಪಂದ ಯಾವುದು? ಸೊ ವಾಟ್ ವಾಸ್ ದಿ ಟ್ರೀಟಿ ದಟ್ ಲೆಡ್ ಟು ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಯುರೋಪಿಯನ್ ಯೂನಿಯನ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮ್ಯಾಸ್ಟ್ರಿಚ್ ಟ್ರೀಟಿ ಅಂತ ಕರಿತೇವೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ ಯುರೋಪಿಯನ್ ಯೂನಿಯನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಯುರೋಪಿಯನ್ ಯೂನಿಯನ್ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಯುರೋಪಿಯನ್ ಯೂನಿಯನ್ ಅಡಾಪ್ಟ್ಸ್, ಸೊ ಒಂದು ಲಾ ಅಥವಾ ಕಾನೂನನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಸೊ ಫಸ್ಟ್ ಲಾ ಟ್ರ್ಯಾಕಿಂಗ್ ವೈಲೆನ್ಸ್ ಅಗೇನ್ಸ್ಟ್ ವಿಮೆನ್, ಅಂದ್ರೆ ಮಹಿಳೆಯರ ಮೇಲಿನ ಆಗ್ತಕ್ಕಂಥ ದೌರ್ಜನ್ಯಗಳನ್ನ ನಿಭಾಯಿಸಲಿಕ್ಕೆ ಸೊ ಯುರೋಪಿಯನ್ ಯೂನಿಯನ್ ಕೆಪಾಸಿಟಿಯಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕಾನೂನುಗಳಿರ್ತವೆ. ಸೊ ಐ ಆಮ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಅಸೋಸಿಯೇಷನ್, ಅಂದ್ರೆ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಮಹಿಳೆಯರ ವಿರುದ್ಧ ಒಂದು ದೌರ್ಜನ್ಯವನ್ನ ಕಡಿಮೆ ಮಾಡುವ ಕಾರಣದಿಂದ ಸೊ ಒಂದು ಲಾ ಅಥವಾ ಕಾನೂನನ್ನ ಅಕ್ಸೆಪ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಮ್ಯಾಪ್ ನಲ್ಲಿ ಬ್ಲೂ ಕಲರ್ ಕಾಣಿಸ್ತಾ ಇರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಯುರೋಪಿಯನ್ ಒಕ್ಕೂಟದಲ್ಲಿರ್ತಕ್ಕಂಥ ಪ್ರಸ್ತುತವಾದ ರಾಷ್ಟ್ರಗಳಾಗಿರ್ತವೆ. ಸೊ 27 ಯುರೋಪಿಯನ್ ಯೂನಿಯನ್ ಅಲ್ಲಿರ್ತಕ್ಕಂಥ ರಾಷ್ಟ್ರಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ UK, ಸೊ ಇಲ್ಲಿ ಕಾಣ್ತಾ ಇರ್ತಕ್ಕಂಥ UK ಸೊ ಯುರೋಪಿಯನ್ ಯೂನಿಯನ್ ಜೊತೆಗೆ ಮುಂಚೆ ಇತ್ತು. ಸೊ ಈಗ ಅದು ಎಕ್ಸಿಟ್ ಆಗಿರುತ್ತೆ, ಅದನ್ನ ನಾವು ಬ್ರೆಕ್ಸಿಟ್ ಅಂತ ಕರಿತೇವೆ. ಸೊ ಹಾಗಿದ್ರೆ ಯಾವಾಗ UK ಎಕ್ಸಿಟ್ ಆಯಿತು, ಯಾವ ವರ್ಷದಲ್ಲಿ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಈಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಅಪ್ಡೇಟ್ ಏನು ಅಂದ್ರೆ, ಸೊ ಯುರೋಪಿಯನ್ ಯೂನಿಯನ್ ವತಿಯಿಂದ ಫಸ್ಟ್ ಎವರ್ ಲಾ ಟು ಕಂಬ್ಯಾಟ್ ವೈಲೆನ್ಸ್ ಅಗೇನ್ಸ್ಟ್ ವಿಮೆನ್, ಸೊ ಮಹಿಳೆಯರ ವಿರುದ್ಧವಾಗಿ ಆಗ್ತಕ್ಕಂಥ ಒಂದು ದೌರ್ಜನ್ಯವನ್ನ ಕಡಿಮೆ ಮಾಡಲಿಕ್ಕೆ ಸೊ ಒಂದು ಮೊಟ್ಟ ಮೊದಲ ಕಾನೂನನ್ನ ಈಗ ಸ್ವೀಕಾರ ಮಾಡ್ಕೊಂಡಿರ್ತಾರೆ. ಸೊ ಇಟ್ ಈಸ್ ಅಫಿಷಿಯಲಿ ಅಡಾಪ್ಟೆಡ್ ಬೈ ದಿ ಯುರೋಪಿಯನ್ ಮೆಂಬರ್ ಸ್ಟೇಟ್. ಸೊ ಇದು ಯುರೋಪಿಯನ್ ಸದಸ್ಯ ರಾಷ್ಟ್ರಗಳು ಅಧಿಕೃತವಾಗಿ ಅಂಗೀಕರಿಸಿರ್ತಕ್ಕಂಥ ಒಂದು ಕಾನೂನಾಗಿರುತ್ತೆ. ಸೊ ಯಾವ ರೀತಿಯ ಕಾನೂನನ್ನ ಇವರು ಇಲ್ಲಿ ಫಾಲೋ ಮಾಡ್ತಾರೆ ಅಂದ್ರೆ, ಕೆಲವೊಂದು ಆಕ್ಟ್ಸ್ ಅಗೇನ್ಸ್ಟ್ ವಿಮೆನ್, ಸೊ ಮಹಿಳೆಯರ ವಿರುದ್ಧ ಕೆಲವೊಂದು ಪ್ರಕ್ರಿಯೆಗಳೇನಿರ್ತವೆ ಸೊ ಅದನ್ನ ಕ್ರಿಮಿನಲೈಸೇಷನ್ ಮಾಡಿರ್ತಾರೆ ಅಥವಾ ಅಪರಾಧೀಕರಣ ಮಾಡಿರ್ತಾರೆ. ಸೊ ಯಾವ ಆಕ್ಟ್ಸ್ ಅನ್ನ ಕ್ರಿಮಿನಲೈಸೇಷನ್ ಮಾಡಿರ್ತಾರೆ ಅಂದ್ರೆ, ಸೊ ಇಟ್ ಈಸ್ ಫೀಮೇಲ್ ಜೆನೈಟಲ್ ಮ್ಯೂಟಿಲೇಷನ್ ಅಂತ ಕರಿತೇವೆ. ಅಂದ್ರೆ ಸ್ತ್ರೀ ಜನನಾಂಗವನ್ನ ಊನಗೊಳಿಸ್ತಕ್ಕಂಥ ಒಂದು ಆಕ್ಟ್ಸ್ ಗಳಾಗಿರ್ಬೋದು, ಫೋರ್ಸ್ ಮ್ಯಾರೇಜ್ ಬಲವಂತದ ಮದುವೆಗಳು, ನಾನ್ ಕನ್ಸೆನ್ಶುಯಲ್ ಶೇರಿಂಗ್ ಆಫ್ ಇಂಟಿಮೇಟ್ ಇಮೇಜಸ್, ಅಂದ್ರೆ ಅವರ ಒಂದು ಇಂಟಿಮೇಟ್ ಅಥವಾ ಪರ್ಸನಲ್ ಇಮೇಜಸ್ ಏನಿರ್ತವೆ ಸೊ ಅವರ ಒಪ್ಪಿಗೆ ಇಲ್ಲದೆ ಅದನ್ನ ಶೇರ್ ಮಾಡ್ಕೊಳ್ತಕ್ಕಂಥದ್ದು. ಅದಾದ್ಮೇಲೆ ಸೈಬರ್ ಸ್ಟಾಕಿಂಗ್, ಸೈಬರ್ ಹರಾಸ್ಮೆಂಟ್ ಅಂಡ್ ಸೈಬರ್ ಇನ್ಸೈಟ್ಮೆಂಟ್ ಟು ಹೇಟ್ರೆಡ್ ಆರ್ ವೈಲೆನ್ಸ್, ಅಂದ್ರೆ ಇದೆಲ್ಲ ನಮ್ಮ ಒಂದು ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂತೆ. ಸೊ ಇದ್ಯಾವುದೇ ರೀತಿಯ ಕ್ರೈಮ್ಸ್ ಅನ್ನ ಮಹಿಳೆಯರ ವಿರುದ್ಧ ಮಾಡಿದಾಗ ಸೊ ಅದನ್ನ ಅಪರಾಧೀಕರಣ ಅಥವಾ ಕ್ರಿಮಿನಲೈಸೇಷನ್ ಮಾಡ್ತಕ್ಕಂಥ ಒಂದು ಕಾನೂನನ್ನ ಸೊ ಯುರೋಪಿಯನ್ ಒಕ್ಕೂಟದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಅಂಗೀಕಾರ ಮಾಡಿರ್ತವೆ. ಸೊ ಈ ಒಂದು ಕ್ರಿಮಿನಲೈಸೇಷನ್ ಆದಾಗ ಸೊ ಕಮಿಟಿಂಗ್ ದೀಸ್ ಕ್ರೈಮ್ಸ್ ವಿಲ್ ಬಿ ಪನಿಷಬಲ್ ಬೈ ಪ್ರಿಸನ್. ಸೊ ಪ್ರಿಸನ್ ಅಥವಾ ಜೈಲು ವಾಸವನ್ನ ಅಥವಾ ಜೈಲು ಶಿಕ್ಷೆಯನ್ನ ನೀಡಲಾಗುತ್ತೆ. ಅಂಡ್ ಸೆಂಟೆನ್ಸಸ್ ರೇಂಜಿಂಗ್ ಫ್ರಮ್ ಅಟ್ಲೀಸ್ಟ್ 1 to 5 years, ಅಂದ್ರೆ 1 ವರ್ಷದಿಂದ 5 ವರ್ಷದವರೆಗೆ ಈ ರೀತಿಯ ಅಪರಾಧಗಳನ್ನ ಮಾಡ್ತಕ್ಕಂಥವರಿಗೆ ಜೈಲು ಶಿಕ್ಷೆ ಕೊಡ್ತಕ್ಕಂಥ ಒಂದು ಕಾನೂನನ್ನ ಅಂಗೀಕಾರ ಮಾಡಿರ್ತಾರೆ. ಸೊ ಯುರೋಪಿಯನ್ ಯೂನಿಯನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಇದೊಂದು ಪೊಲಿಟಿಕಲ್ ಅಂಡ್ ಎಕನಾಮಿಕಲ್ ಯೂನಿಯನ್ ಆಗಿರುತ್ತೆ, ಅಂದ್ರೆ ರಾಜಕೀಯ ಮತ್ತು ಆರ್ಥಿಕವಾಗಿರ್ತಕ್ಕಂಥ ಒಂದು ಒಕ್ಕೂಟವಾಗಿರುತ್ತೆ. ಸೊ ಇದರಲ್ಲಿ 27 ಮೆಂಬರ್ ಸ್ಟೇಟ್ಸ್ ಅಥವಾ 27 ಸದಸ್ಯ ರಾಷ್ಟ್ರಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1992 ಮತ್ತೆ 1993. ಸೊ ಈ ಒಂದು ಸಮಯದಲ್ಲಿ ಒಂದು ಒಪ್ಪಂದ, ಅದನ್ನ ನಾವು ಮ್ಯಾಸ್ಟ್ರಿಚ್ ಟ್ರೀಟಿ ಅಂತ ಕರಿತೇವೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇದರ ಒಟ್ಟು ಏರಿಯಾ ಅಥವಾ ಇದರ ಟೋಟಲ್ ಪ್ರದೇಶ ಅಥವಾ ವಿಸ್ತೀರ್ಣವನ್ನ ತೆಗೆದುಕೊಂಡಾಗ 42,33,255 ಕಿಲೋಮೀಟರ್ ಸ್ಕ್ವೇರ್ಸ್ ಅಷ್ಟು ಸೊ ಯುರೋಪಿಯನ್ ಒಕ್ಕೂಟದ ಒಟ್ಟು ರಾಷ್ಟ್ರಗಳ ವಿಸ್ತೀರ್ಣವಾಗಿರುತ್ತೆ. ಸೊ ಇದರ ಟೋಟಲ್ ಪಾಪ್ಯುಲೇಷನ್ ಆಸ್ ಆಫ್ 2023 448 ಮಿಲಿಯನ್ಸ್ ಅಷ್ಟು ಟೋಟಲ್ ಪಾಪ್ಯುಲೇಷನ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಟೋಟಲ್ ಎಕಾನಮಿ 2023 ಪ್ರಕಾರ ಸೊ $25.399 ಟ್ರಿಲಿಯನ್ US ಅಷ್ಟು ಇದರ ಒಟ್ಟು ಆರ್ಥಿಕತೆಯನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಕರೆನ್ಸಿ ಅಥವಾ ಈ ರಾಷ್ಟ್ರಗಳು ಬಳಕೆ ಮಾಡ್ತಕ್ಕಂಥ ನಾಣ್ಯ. ಸೊ ಆಸ್ ಐ ಟೋಲ್ಡ್ ಯು ದೆರ್ ಆರ್ 27 ನೇಷನ್ಸ್ ಇರ್ತವೆ. ಸೊ ಈ 27 ರಾಷ್ಟ್ರಗಳಲ್ಲಿ 19 ಆಫ್ ದಿ ಕಂಟ್ರೀಸ್ ಶೇರ್ ದಿ ಯೂರೋ. ಸೊ 19 ಕಂಟ್ರೀಸ್ಗಳೇನಿರ್ತವೆ ಸೊ ಅವು ಯೂರೋ ಕರೆನ್ಸಿಯನ್ನು ಅಕ್ಸೆಪ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಅಫಿಷಿಯಲ್ ಲ್ಯಾಂಗ್ವೇಜಸ್ಗಳು 22 ಇರುತ್ತೆ, ಅಂದರೆ ಅಧಿಕೃತ ಭಾಷೆಗಳು 24 ಅಫಿಷಿಯಲ್ ಲ್ಯಾಂಗ್ವೇಜಸ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯುರೋಪಿಯನ್ ಯೂನಿಯನ್ ಅಡಿಯಲ್ಲಿ ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ ಅಥವಾ ಸಂಸ್ಥೆಗಳು ಕೂಡ ಇರ್ತವೆ. ಸೊ ಅದರಲ್ಲಿ ಕೆಲವನ್ನ ನಾವು
ನಾವು ಹೇಳೋದಾದ್ರೆ ಯುರೋಪಿಯನ್ ಕೌನ್ಸಿಲ್ ಅಂತ ಇರುತ್ತೆ, ಯುರೋಪಿಯನ್ ಕಮಿಷನ್ ಅಂತ ಇರುತ್ತೆ, ಕೌನ್ಸಿಲ್ ಆಫ್ ಯುರೋಪಿಯನ್ ಯೂನಿಯನ್ ಅಂತ ಇರುತ್ತೆ, ಅಂಡ್ ದಿ ಯುರೋಪಿಯನ್ ಪಾರ್ಲಿಮೆಂಟ್ ಅಂತ ಇರುತ್ತೆ. ಸೊ ಇಷ್ಟು ಸಂಸ್ಥೆಗಳನ್ನು ಯುರೋಪಿಯನ್ ಯೂನಿಯನ್ ಅಡಿಯಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಸೊ ಅರೇಬಿಯನ್ ಸಮುದ್ರದಲ್ಲಿ ಶಾರ್ಕ್ ಮತ್ತು ರೇಗಳ ಸಂಶೋಧನೆಗಾಗಿ ಯಾವ 2 ದೇಶಗಳು ಒಪ್ಪಂದವನ್ನ ಮಾಡಿಕೊಂಡಿದ್ದವೆ? ಸೊ ವಿಚ್ 2 countries are collaborating for the research on sharks and rays in the Arabian Sea? ಶಾರ್ಕ್ ಮತ್ತೆ ರೇಸ್ ಆಲ್ಮೋಸ್ಟ್ ಒಂದೇ ರೀತಿಯಲ್ಲಿ ಕಾಣ್ತಕ್ಕಂಥ ಜಲಚರ ಪ್ರಾಣಿಗಳಾಗಿರ್ತವೆ. ಸೊ ಇವುಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನವಾಗಿ ಯಾವ 2 ರಾಷ್ಟ್ರಗಳು ಇತ್ತೀಚೆಗೆ ಒಪ್ಪಂದವನ್ನ ಮಾಡ್ಕೊಂಡಿದ್ದಾವೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ ಮತ್ತು ಒಮನ್, ಈ 2 ರಾಷ್ಟ್ರಗಳು ಸೊ ಈ ಒಂದು ಶಾರ್ಕ್ಗಳನ್ನ ಕನ್ಸರ್ವ್ ಮಾಡ್ಲಿಕ್ಕೆ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನಮ್ಮ ಭಾರತ ರಾಷ್ಟ್ರವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ ಅಂಡ್ ವಿ ಕ್ಯಾನ್ ಸಿ ಒಮನ್ ಹಿಯರ್. ಸೊ ಒಮನ್ ರಾಷ್ಟ್ರವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಒಮನ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ಸೊ ಅದರ ಸಂಪೂರ್ಣವಾಗಿರ್ತಕ್ಕಂಥ ಮ್ಯಾಪ್ ಅನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಒಮನ್ ನ ಕ್ಯಾಪಿಟಲ್ ಸಿಟಿಯನ್ನ ನಾವು ಮಸ್ಕಾಟ್ ಅಂತ ಕರಿತೇವೆ. ಸೊ ಒಮನ್ ಮೇಲೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಹಾದು ಹೋಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಒಮನ್ ನ ಬಾರ್ಡರ್ ಕಂಟ್ರೀಸ್ ಅನ್ನ ನಾವು ನೋಡೋದಾದ್ರೆ ಸೊ ಈ ಕಡೆ ಸೌದಿ ಅರೇಬಿಯಾವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಸೌದಿ ಅರೇಬಿಯಾ ಜೊತೆಗೆ ಇದು ಬಾರ್ಡರ್ ಅನ್ನ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇಷ್ಟು ಇವನ್ ಸೊ ಯೆಮನ್ನೊಂದಿಗೆ ತನ್ನ ಬಾರ್ಡರನ್ನು ಶೇರ್ ಮಾಡ್ಕೊಳುತ್ತೆ, ಈ ಕಡೆ ಸೌದಿ ಅರೇಬಿಯಾದೊಂದಿಗೆ ತನ್ನ ಬಾರ್ಡರನ್ನು ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರದೊಂದಿಗೆ ಭಾರತ ರಾಷ್ಟ್ರ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದೆ. ಸೊ ಏನಕ್ಕೆ ಮಾಡ್ಕೊಂಡಿದೆ ಅಂದರೆ ಈ ಶಾರ್ಕುಗಳು ಮತ್ತು ರೇಗಳು ಸೊ ಇವರ ಈ 2 ಪ್ರಾಣಿಗಳ ಬಗ್ಗೆ ಸಂಶೋಧನೆ ಮಾಡ್ತಕ್ಕಂಥ ಒಂದು ಒಪ್ಪಂದವನ್ನು ಮಾಡ್ಕೊಂಡಿರೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಯಾರು ಇಲ್ಲಿ ಕೊಲಾಬ್ರೇಟ್ ಆಗಿದ್ದಾರೆ ಕಂಟ್ರೀಸ್ ಅಂತೂ ಗೊತ್ತಾಯಿತು. ಸೊ ಯಾವ ಆರ್ಗನೈಸೇಷನ್ಸ್ ಇಲ್ಲಿ ಕೊಲಾಬ್ರೇಟ್ ಆಗಿರ್ತಾವೆ ಅಂದರೆ CMFRI ಅಂಡ್ ಮೆರೈನ್ ಸೈನ್ಸ್ ಅಂಡ್ ಫಿಶರಿ ಸೆಂಟರ್. ಸೊ ಇದು ನಮ್ಮ ಭಾರತ ದೇಶದ್ದು. ಅದಾದ್ಮೇಲೆ ಡೈರೆಕ್ಟರೇಟ್ ಜನರಲ್ ಆಫ್ ಫಿಶರೀಸ್ ರೀಸರ್ಚ್ ಆಫ್ ಸುಲ್ತಾನೇಟ್ ಆಫ್ ಒಮನ್. ಸೊ ಈ 2 ಸಂಸ್ಥೆಗಳು ಒಪ್ಪಂದವನ್ನ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಒಮನ್ ಅನ್ನ ನಾವು ಸುಲ್ತಾನೇಟ್ ಆಫ್ ಒಮನ್ ಅಂತ ಕೂಡ ಕರಿತೇವೆ. ಸೊ ಇದು ವೆಸ್ಟ್ ಏಷ್ಯಾದಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರದ ಅಫಿಷಿಯಲ್ ಲ್ಯಾಂಗ್ವೇಜ್ ಬಂದು ಒಮನ್ ನ ಅಫಿಷಿಯಲ್ ಲ್ಯಾಂಗ್ವೇಜ್ ಅರೇಬಿಕ್ ಆಗಿರುತ್ತೆ. ಸೊ ಇಂಗ್ಲಿಷ್ ಈಸ್ ಆಲ್ಸೋ ವೆರಿ ವೈಡ್ಲಿ ಸ್ಪೋಕನ್ ಆಗಿರುತ್ತೆ, ಅಂದ್ರೆ ಇಂಗ್ಲಿಷ್ ಅನ್ನು ಕೂಡ ಹೆಚ್ಚಾಗಿ ಮಾತಾಡ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರದ ರಿಲಿಜಿಯನ್ ಅಥವಾ ಧರ್ಮ ಯಾವುದು ಅಂದ್ರೆ ಇಸ್ಲಾಂ ಇಸ್ ದಿ ಅಫಿಷಿಯಲ್ ರಿಲಿಜಿಯನ್ ಆಫ್ ಒಮನ್ ಆಗಿರುತ್ತೆ. 88.9% ಆಫ್ ದಿ ಪಾಪ್ಯುಲೇಷನ್ ಸೊ ಈ ಒಂದು ಇಸ್ಲಾಂ ಅನ್ನ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಕ್ಸೆನೋ ಟ್ರಾನ್ಸ್ಪ್ಲಾಂಟೇಷನ್ ಎಂದರೇನು? ಸೊ ವಾಟ್ ಈಸ್ ಕ್ಸೆನೋ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಜೀವಂತ ಕೋಶಗಳು, ಅಂಗಾಂಶಗಳು ಮತ್ತು ಅಂಗಗಳನ್ನು ಒಂದು ಪ್ರಭೇದದಿಂದ ಇನ್ನೊಂದು ಪ್ರಭೇದಕ್ಕೆ ವರ್ಗಾಯಿಸುವುದು, ಸ್ಥಳಾಂತರಿಸುವುದಲ್ಲ ವರ್ಗಾಯಿಸುವುದು. ಟ್ರಾನ್ಸ್ಪ್ಲಾಂಟೇಷನ್ ಆಫ್ ಲಿವಿಂಗ್ ಸೆಲ್ಸ್, ಟಿಶ್ಯೂಸ್ ಆರ್ ಆರ್ಗನ್ಸ್ ಫ್ರಮ್ ಒನ್ ಸ್ಪೀಶೀಸ್ ಟು ಅನದರ್. ಸೊ ಇದನ್ನು ನಾವು ಕ್ಸೆನೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಕರೀತೇವೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡಲಿಕ್ಕೆ ಕಾರಣ ಏನಂದ್ರೆ ಫ್ಯೂ ವೀಕ್ಸ್ ಎಗೋ ವಿ ಡಿಸ್ಕಸ್ ದಟ್ ಸೊ ದೇರ್ ವಾಸ್ ಕಿಡ್ನಿ ಆಫ್ ಪಿಗ್ ವಾಸ್ ಟ್ರಾನ್ಸ್ಪ್ಲಾಂಟೆಡ್ into human. ಸೊ ಸಕ್ಸಸ್ಫುಲ್ ಆಗಿ ಹಂದಿಯ ಮೂತ್ರಪಿಂಡವನ್ನ ಮನುಷ್ಯನಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಸುದ್ದಿಯನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅನ್ಫಾರ್ಚುನೇಟ್ಲಿ ಈ ವ್ಯಕ್ತಿ ಆಫ್ಟರ್ 2 months ಅವರ ನಿಧನ ಆಗಿರುತ್ತೆ. ಬಟ್ ಡಾಕ್ಟರ್ಸ್ ಕ್ಲೇಮ್ ಮಾಡ್ತಾ ಇರ್ತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ಇಟ್ ಈಸ್ ನಾಟ್ ಡ್ಯೂ ಟು ಟ್ರಾನ್ಸ್ಪ್ಲಾಂಟೇಷನ್, ಡ್ಯೂ ಟು ಸಮ್ ಅದರ್ ರೀಸನ್ಸ್ ಅಂತ ಡಾಕ್ಟರ್ಸ್ ಕೋಟ್ ಮಾಡ್ತಾ ಇದ್ದಾರೆ. ಬಟ್ ಎನಿವೇಸ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ವ್ಯಕ್ತಿಯ ಹೆಸರು ರಿಚರ್ಡ್ ರಿಕ್ ಸ್ಲೇಮನ್ ಅಂತ ಕರೀತೇವೆ. ಸೊ ಈ ವ್ಯಕ್ತಿಗೆ ಮಾಡಿರ್ತಕ್ಕಂಥ ಆಪರೇಷನ್ ಅಥವಾ ಸರ್ಜರಿಯನ್ನ ಸೊ ಮ್ಯಾಸಚೂಸೆಟ್ಸ್ ಜನರಲ್ ಹಾಸ್ಪಿಟಲ್ ಅಲ್ಲಿ ಮಾಡಿರ್ತಕ್ಕಂಥ ಒಂದು ಸರ್ಜರಿ ಆಗಿರುತ್ತೆ. ಸೊ ಸರ್ಜನ್ಸ್ ಹ್ಯಾಡ್ ಹೋಪ್ಡ್ ದ ಕಿಡ್ನಿ ವುಡ್ ಲಾಸ್ಟ್ ಫಾರ್ ಅಟ್ಲೀಸ್ಟ್ 2 years. ಅಂದ್ರೆ ಅವರು ಟ್ರಾನ್ಸ್ಪ್ಲಾಂಟ್ ಮಾಡಿರ್ತಕ್ಕಂಥ ಮೂತ್ರಪಿಂಡ ಸೊ ಅಟ್ಲೀಸ್ಟ್ 2 ವರ್ಷಗಳ ಕಾಲ ಕೆಲಸ ಮಾಡುತ್ತೆ ಅಂತ ಅವರು ಆಂಟಿಸಿಪೇಟ್ ಮಾಡಿದ್ರು. ಬಟ್ ಡ್ಯೂ ಟು ಸಮ್ ಅನ್ನೋನ್ ರೀಸನ್ಸ್ ಅವರ ಡೆತ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಾಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಅಂದ್ರೆ ಈ ಒಂದು ಆರ್ಟಿಕಲ್ ನಮ್ಗೆ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಬಿಕಾಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಸಮ್ ಕಾನ್ಸೆಪ್ಟ್ ದಟ್ಸ್ ಕಾಲ್ಡ್ ಆಸ್ ಕ್ಸೆನೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಕರೀತೇವೆ. ನಾವು ವೈ ಕ್ಸೆನೋ ಟ್ರಾನ್ಸ್ಪ್ಲಾಂಟೇಷನ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ದೇರ್ ಇಸ್ ಕ್ರಿಟಿಕಲ್ ಶಾರ್ಟೇಜ್ ಆಫ್ ಡೋನರ್ ಆರ್ಗನ್ಸ್. ಅಂದ್ರೆ ಈ ಒಂದು ಅಂಗಾಂಗಗಳನ್ನ ದಾನ ಮಾಡ್ತಕ್ಕಂಥವರ ಸಂಖ್ಯೆ ಬಹಳ ಕಡಿಮೆ ಇರುವ ಕಾರಣದಿಂದ ಈ ಒಂದು ಕ್ಸೆನೋ ಟ್ರಾನ್ಸ್ಪ್ಲಾಂಟೇಷನ್ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರುತ್ತೆ. ಅಟ್ಲೀಸ್ಟ್ ವಿ ಕ್ಯಾನ್ ಟ್ರಾನ್ಸ್ಪ್ಲಾಂಟ್ ಆರ್ಗನ್ಸ್ ಫ್ರಮ್ ದಿ ಆನಿಮಲ್ಸ್. ಸೊ ಆ ಒಂದು ಶಸ್ತ್ರಚಿಕಿತ್ಸೆಗಳು ಯಶಸ್ವಿ
ಆದಾಗ ಸಾಕಷ್ಟು ಮನುಷ್ಯರಲ್ಲಿ ಊನಗೊಂಡಿರ್ತಕ್ಕಂಥ ಈ ಒಂದು ಆರ್ಗನ್ಸ್ ಏನಿರುತ್ತೆ ಸೊ ಅದನ್ನ ರೀಪ್ಲೇಸ್ ಮಾಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಸೊ ವಾಟ್ ಈಸ್ ಜೆನೋ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಡೆಫಿನೇಷನ್ ಅನ್ನ ನಾನು ಪ್ರಶ್ನೆಯಲ್ಲೇ ಹೇಳಿದ್ದೇನೆ. ಸೊ ಈ ಒಂದು ಸರ್ಜರಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಜೆನೋಗ್ರಾಫ್ಟ್ ಅಂತ ಕರೀತೇವೆ. ಸೊ ಇಟ್ ಇನ್ವಾಲ್ವ್ಸ್ ಆನಿಮಲ್ ಟು ಹ್ಯೂಮನ್ ಟ್ರಾನ್ಸ್ಫರ್, ಅಂದ್ರೆ ಪ್ರಾಣಿಗಳಿಂದ ಮನುಷ್ಯನಿಗೆ ಅಂಗಾಂಗಗಳನ್ನ ವರ್ಗಾವಣೆ ಮಾಡ್ತಕ್ಕಂಥದ್ದನ್ನ ನಾವು ಜೆನೋಗ್ರಾಫ್ಟ್ ಅಂತ ಕರೀತೇವೆ. ಸೊ ಈ ರೀತಿಯ ಒಂದು ಫಸ್ಟ್ ಸೀರಿಯಸ್ ಅಟೆಂಪ್ಟ್ ಅನ್ನ ಮಾಡಿದ್ದಿದ್ದೆ ಅವಾಗ. ಸೊ ಪಿಗ್ ಕಿಡ್ನಿಯನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತಕ್ಕಂಥದ್ದು ಇಟ್ ಈಸ್ ನಾಟ್ ಅ ಫಸ್ಟ್ ಅಟೆಂಪ್ಟ್. ಇದಕ್ಕಿಂತ ಮುಂಚೆ ಮೊದಲ ಗಂಭೀರವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿರ್ತಾರೆ. ಸೊ 1905 ಅಲ್ಲೇ ಮಾಡಿರ್ತಾರೆ. ಯು ಕ್ಯಾನ್ ಇಮ್ಯಾಜಿನ್ ಆ 1905 ಅಲ್ಲಿ ಅಪ್ರಾಕ್ಸಿಮೇಟ್ಲಿ ಸೊ 1 ಸೆಂಚುರಿ ಹಿಂದೆನೆ ಸೊ ಈ ಒಂದು ಪ್ರಯತ್ನವನ್ನ ಮಾಡಿರ್ತಾರೆ. ಸೊ ಈ ಒಂದು ಸಮಯದಲ್ಲಿ ರ್ಯಾಬಿಟ್ ಕಿಡ್ನಿ ಸ್ಲೈಸಸ್ ಅನ್ನ ಮನುಷ್ಯನಿಗೆ ಇಂಪ್ಲಾಂಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿರ್ತಾರೆ. ಸೊ ದಟ್ ವಾಸ್ ದಿ ಫಸ್ಟ್ ಸೀರಿಯಸ್ ಅಟೆಂಪ್ಟ್ ಟು ಟ್ರೈ ಜೆನೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಸೊ ವ್ಯಾಗಮೋನ್ ಬೆಟ್ಟಗಳು ಎಲ್ಲಿವೆ? ಸೊ ವೇರ್ ಆರ್ ವ್ಯಾಗಮೋನ್ ಎಲ್ಸ್ ಲೊಕೇಟೆಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ವೆಸ್ಟರ್ನ್ ಘಾಟ್ಸ್ ನಲ್ಲಿ ಅಥವಾ ಪಶ್ಚಿಮ ಘಟ್ಟಗಳಲ್ಲಿ ನಾವು ವ್ಯಾಗಮೋನ್ ಬೆಟ್ಟಗಳನ್ನ ನೋಡಬಹುದಾಗಿರುತ್ತೆ. ಸೊ ವ್ಯಾಗಮೋನ್ ಬೆಟ್ಟಗಳ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಸೊ ಅಲ್ಲಿ ಒಂದು ರೇರ್ ಟ್ರೀ ಪತ್ತೆ ಆಗಿರುತ್ತೆ, ಅಂದ್ರೆ ಅಪರೂಪವಾಗಿರ್ತಕ್ಕಂಥ ಮರದ ಜಾತಿ ಅಲ್ಲಿ ಪತ್ತೆ ಆಗಿರುತ್ತೆ. ಸೊ ಈ ಒಂದು ಮರದ ಜಾತಿ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ಎಕ್ಸ್ಟಿಂಕ್ಟ್ ಅಂತ ನಂಬಲಾಗಿತ್ತು, ಅಂದ್ರೆ ಸಂಪೂರ್ಣವಾಗಿ ನಶಿಸಿ ಹೋಗಿದೆ ಅಂತ ನಂಬಲಾಗಿತ್ತು. ಸೊ ಮತ್ತೊಮ್ಮೆ ಇದು ಪತ್ತೆ ಆಗಿರ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿ ಆಗಿರುತ್ತೆ. ಸೊ ಇದು ನಮ್ಮ ನೈಬರಿಂಗ್ ಸ್ಟೇಟ್ ಆಗಿರ್ತಕ್ಕಂಥ ಕೇರಳದಲ್ಲಿ ಬರ್ತಕ್ಕಂಥ ವೆಸ್ಟರ್ನ್ ಘಾಟ್ಸ್. ಇಲ್ಲಿ ವ್ಯಾಗಮೋನ್ ಅಂತಕ್ಕಂಥ ಒಂದು ಪ್ಲೇಸ್ ಬರುತ್ತೆ. ಸೊ ಆ ಒಂದು ಪ್ಲೇಸ್ ಅಲ್ಲಿ ಪತ್ತೆ ಆಗಿರ್ತಕ್ಕಂಥ ಒಂದು ಮರ ಆಗಿರುತ್ತೆ. ಸೊ ಆಫ್ಟರ್ 140 ಇಯರ್ಸ್, ಅಂದ್ರೆ ಎಷ್ಟು ವರ್ಷಗಳ ನಂತರ ಇದು ಪತ್ತೆ ಆಗಿರುತ್ತೆ ಅಂದ್ರೆ ಸೊ 140 ಇಯರ್ಸ್ ನಂತರ ಪತ್ತೆ ಆಗಿರುತ್ತೆ. ಸೊ ಈ ಒಂದು ಮರ ಒಂದು ಟ್ರೀ ಸ್ಪೀಶೀಸ್ ಆಗಿರುತ್ತೆ, ಅಂದ್ರೆ ಮರದ ಒಂದು ಪ್ರಭೇದ ಆಗಿರುತ್ತೆ. ಸೊ ಈ ಒಂದು ಟ್ರೀ ಸ್ಪೀಶೀಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಉನಿಯಾಲ ಮಲ್ಟಿಬ್ರಾಕ್ಟಿಯಾಟಾ ಅಂತ ಕರಿತೇವೆ. ಸೊ ಈ ಒಂದು ಮರ ಅಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಎಲ್ಲಿ ಪತ್ತೆ ಆಗಿದೆ ಅಂದ್ರೆ ನಾನ್ ಪ್ರೊಟೆಕ್ಟೆಡ್ ಏರಿಯಾ ಆಫ್ ವ್ಯಾಗಮಾನ್ ಹಿಲ್ಸ್ ಇನ್ ದಿ ವೆಸ್ಟರ್ನ್ ಘಾಟ್ಸ್. ಸೊ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ವ್ಯಾಗಮಾನ್ ಬೆಟ್ಟಗಳು ಅಂತ ಬರುತ್ತೆ. ಅನ್ಫಾರ್ಚುನೇಟ್ಲಿ ಅದು ನಾನ್ ಪ್ರೊಟೆಕ್ಟೆಡ್ ಇರುತ್ತೆ, ಅಂದ್ರೆ ಸಂರಕ್ಷಣೆಗೆ ಪಡೆದ ಒಂದು ಪ್ರದೇಶದಲ್ಲಿ ಈ ಒಂದು ಮರವನ್ನ ಪತ್ತೆ ಹಚ್ಚಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಒರಿಜಿನಲಿ ಡಿಸ್ಕವರ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ RH ಬೆಡೋಮ್ ಅಂತಕ್ಕಂಥವ್ರು 1880 1880ರಲ್ಲಿ ಸೊ ಮೂಲವಾಗಿ ಇದನ್ನ ಡಿಸ್ಕವರಿ ಮಾಡಿರ್ತಾರೆ. ಸೊ ಡಿಸ್ಕವರಿ ಮಾಡಿದ ನಂತರ ಇದನ್ನ ಕ್ರಿಟಿಕಲಿ ಎಂಡೇಂಜರ್ಡ್ ಅಂದ್ರೆ ತೀವ್ರವಾಗಿ ಅಳಿವಿನಂಚಿನಲ್ಲಿದೆ, ಪಾಸಿಬಲಿ ಎಕ್ಸ್ಟೆಂಟ್ ಅಂದ್ರೆ ಬಹುಶಃ ನಶಿಸಿ ಹೋಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಸೊ ಆ ಒಂದು ಕ್ಯಾಟಗರಿಯಲ್ಲಿ ಈ ಒಂದು ಸಸ್ಯವತ್ತ ಅಥವಾ ಮರವನ್ನ ಇಡಲಾಗಿರುತ್ತೆ. ಸೊ ಇದರ ಹ್ಯಾಬಿಟ್ಯಾಟ್ ಅಥವಾ ಆವಾಸ ಸ್ಥಾನವನ್ನ ನಾವು ನೋಡೋದಾದ್ರೆ ಸೊ ಈ ಒಂದು ಮರ ಸಾಮಾನ್ಯವಾಗಿ ಬೆಳೀತಕ್ಕಂಥದ್ದು ಎವರ್ಗ್ರೀನ್ ಫಾರೆಸ್ಟ್ ಅಂಡ್ ರಾಕಿ ಗ್ರಾಸ್ ಲ್ಯಾಂಡ್ಸ್ ಅಲ್ಲಿ, ಅಂದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಮತ್ತೆ ಸೊ ಈ ಕಲ್ಲಿನ ಒಂದು ಹುಲ್ಲುಗಾವಲುಗಳಲ್ಲಿ ಬೆಳೀತಕ್ಕಂಥ ಒಂದು ಮರವಾಗಿರುತ್ತೆ. ಸೊ ಇಟ್ ಗ್ರೋಸ್ ಅಟ್ ದಿ ಎಲಿವೇಶನ್ ಆಫ್ 1200 ಮೀಟರ್ಸ್ ಅಬೋವ್ ಸಿ ಲೆವೆಲ್, ಸಮುದ್ರ ಮಟ್ಟದಿಂದ 1200 ಮೀಟರ್ಗಳ ಎತ್ತರದಲ್ಲಿ ಬೆಳೀತಕ್ಕಂಥ ಒಂದು ಮರವಾಗಿರುತ್ತೆ. ಸೊ ಇದರ ಕನ್ಸರ್ವೇಷನ್ ಅಥವಾ ಸಂರಕ್ಷಣಾ ಒಂದು ಮಹತ್ವವನ್ನು ನಾವು ನೋಡೋದಾದ್ರೆ ಸೊ ಇಂಪಾರ್ಟೆನ್ಸ್ ಆಫ್ ಕನ್ಸರ್ವಿಂಗ್ ನಾನ್ ಪ್ರೊಟೆಕ್ಟೆಡ್ ಫಾರೆಸ್ಟ್ ಆಲ್ಸೋ. ಸೊ ನಾವು ಬರೀ ಪ್ರೊಟೆಕ್ಟೆಡ್ ಫಾರೆಸ್ಟ್ ನ ಮಾತ್ರ ನಾವು ಕನ್ಸಿಡರ್ ಮಾಡ್ತೇವೆ, ಬಟ್ ಕೆಲವೊಂದು ಸಸ್ಯಗಳು ಅಥವಾ ಪ್ರಭೇದಗಳು ನಾನ್ ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಲ್ಲಿ ಇರುವುದರಿಂದ ಕೂಡ ಸೊ ಅದನ್ನು ಕೂಡ ನಾವು ಪ್ರೊಟೆಕ್ಷನ್ಗೆ ಕನ್ಸಿಡರ್ ಮಾಡಿದಾಗ ಸಾಕಷ್ಟು ಪ್ರಭೇದಗಳನ್ನ ನಾವು ಸಂರಕ್ಷಣೆ ಮಾಡಬಹುದಾಗಿರುತ್ತೆ. ಸೊ ವ್ಯಾಗಮೋನ್ ಹಿಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಸ್ಕಾಟ್ಲ್ಯಾಂಡ್ ಆಫ್ ಏಷ್ಯಾ ಅಂತ ಕರೀತೇವೆ, ಅಂದ್ರೆ ನಮ್ಮ ಏಷ್ಯಾದ ಸ್ಕಾಟ್ಲ್ಯಾಂಡ್ ಅಂತ ಇದನ್ನ ಕರೆಯಲಾಗುತ್ತೆ. ಕಾರಣ ಏನಂದ್ರೆ ಸೊ ಆ ಒಂದು ಹಿಲ್ ಸ್ಟೇಷನ್ ಏನಿರುತ್ತೆ ಸೊ ಅದು ಅತ್ಯಂತ ರಮಣೀಯವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರೋದ್ರಿಂದ ಸ್ಕಾಟ್ಲ್ಯಾಂಡ್ ಆಫ್ ಏಷ್ಯಾ ಅಂತ ಇದನ್ನ ಕರೀತಾರೆ. ಸೊ ಆಲ್ಟಿಟ್ಯೂಡ್ ಆಫ್ 1100 ಮೀಟರ್ಸ್ ಅಬೋವ್ ಸಿ ಲೆವೆಲ್. ಸೊ ಇದು 1100 ಮೀಟರ್ ಸಮುದ್ರ ಮಟ್ಟದ ಎತ್ತರದಲ್ಲಿರ್ತಕ್ಕಂಥ ಒಂದು ಬೆಟ್ಟಗಳಾಗಿರ್ತವೆ. ಸೊ ಈ ಒಂದು ಬೆಟ್ಟಗಳಲ್ಲಿ ಗ್ರೀನ್ ಮೆಡೋಸ್, ಸೊ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ವೆಜಿಟೇಷನ್ ಅನ್ನ ನಾವು ನೋಡೋದಾದ್ರೆ ಗ್ರೀನ್ ಮೆಡೋಸ್, ಮಿಸ್ಟಿ ಹಿಲ್ಸ್ ಅಂಡ್ ಡೆನ್ಸ್ ಪೈನ್ ಫಾರೆಸ್ಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ವಿಶಾಲವಾದ ಹಸಿರು ಹುಲ್ಲುಗಾವಲುಗಳು, ಮಂಜಿನಿಂದ ಕೂಡಿರ್ತಕ್ಕಂಥ ಬೆಟ್ಟಗಳು ಮತ್ತು ದಟ್ಟವಾದ ಪೈನ್ ಕಾಡುಗಳನ್ನ ಈ ಒಂದು ಪ್ರದೇಶದಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಸುತ್ತಲೂ ಕೂಡ ಬೆಟ್ಟಗಳನ್ನ ಹೊಂದಿರುತ್ತೆ. ಸೊ ಇದರ ಸುತ್ತಲೂ ಇರ್ತಕ್ಕಂಥ ಬೆಟ್ಟಗಳು ಯಾವ್ದು ಅಂದ್ರೆ ಒಂದನ್ನ ಮುರುಗನ್ ಹಿಲ್ಸ್ ಅಂತ ಕರಿತೇವೆ, ಇನ್ನೊಂದನ್ನ ಕುರಿಶುಮಲಾ ಅಂತ ಕರಿತೇವೆ, ಇನ್ನೊಂದನ್ನ ತಂಗಲ್ ಹಿಲ್ಸ್ ಅಂತ ಕರಿತೇವೆ. ಸೊ ಈ ಮೂರು ಬೆಟ್ಟಗಳನ್ನ ಇದರ ಸುತ್ತಲೂ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ವಾರ್ಷಿಕವಾಗಿ ವರ್ಲ್ಡ್ ಹ್ಯಾಪಿನೆಸ್ ವರದಿಯನ್ನು ಯಾರು ಪ್ರಕಟಿಸುತ್ತಾರೆ? ಹೂ ಪಬ್ಲಿಷಸ್ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಆನ್ಯುಯಲಿ? ಸೊ ಈ ಒಂದು
ವರ್ಲ್ಡ್ ಹ್ಯಾಪಿನೆಸ್ ವರದಿ, ವಿಶ್ವ ಸಂತೋಷಕರ ರಾಷ್ಟ್ರಗಳ ಪಟ್ಟಿಯನ್ನು ಬಿಡುಗಡೆ ಮಾಡ್ತಕ್ಕಂಥವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿಯ ಪರಿಹಾರ ಜಾಲ, ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ ಇವರ ವತಿಯಿಂದ ವಾರ್ಷಿಕವಾಗಿ ಒಂದು ಹ್ಯಾಪಿನೆಸ್ ಇಂಡೆಕ್ಸ್ ಅಥವಾ ಹ್ಯಾಪಿಯೆಸ್ಟ್ ಇಂಡೆಕ್ಸ್ ಅಲ್ಲ, ಹ್ಯಾಪಿನೆಸ್ ರಿಪೋರ್ಟ್ ಅನ್ನು ಅಥವಾ ಸಂತೋಷಕರವಾಗಿರ್ತಕ್ಕಂಥ ಒಂದು ವರದಿಯನ್ನು ಬಿಡುಗಡೆ ಮಾಡ್ತಾರೆ. ಸೊ ಈ ಒಂದು ವರದಿ 2024 ಪ್ರಕಾರ ಫಿನ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿರುತ್ತೆ, 2ನೇ ಸ್ಥಾನದಲ್ಲಿ ಡೆನ್ಮಾರ್ಕ್, 3ನೇ ಸ್ಥಾನದಲ್ಲಿ ಐಸ್ಲ್ಯಾಂಡ್, 4ನೇ ಸ್ಥಾನದಲ್ಲಿ ಸ್ವೀಡನ್, 5ನೇ ಸ್ಥಾನದಲ್ಲಿ ನಾವು ಇಸ್ರೇಲ್ ರಾಷ್ಟ್ರವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಏನಿರುತ್ತೆ, ಸೊ ಇದು ಸೋಷಿಯಲ್ ಮತ್ತೆ ಎಮೋಷನಲ್ ಆಸ್ಪೆಕ್ಟ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಸಾಮಾಜಿಕ ಮತ್ತೆ ಭಾವನಾತ್ಮಕವಾಗಿರ್ತಕ್ಕಂಥ ಕ್ರೈಟೀರಿಯನ್ ಅನ್ನ ತೆಗೆದುಕೊಂಡು ಬಿಡುಗಡೆ ಮಾಡ್ತಕ್ಕಂಥ ಒಂದು ರಿಪೋರ್ಟ್ ಆಗಿರುತ್ತೆ. ದಿ ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್, ಸೊ ಆಸ್ ಐ ಟೋಲ್ಡ್ ಯು ಇನ್ ದ ಕ್ವೆಶನ್, ಸೊ ಇವರು ಬಿಡುಗಡೆ ಮಾಡ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಇವರೊಬ್ಬರೇ ಬಿಡುಗಡೆ ಮಾಡೋದಿಲ್ಲ, ಇವ್ರ ಜೊತೆ ಬೇರೆ ಅಸೋಸಿಯೇಟ್ಸ್ ಕೂಡ ಇರ್ತಾರೆ. ಸೊ ಇವ್ರ ಜೊತೆ ಪಾರ್ಟ್ನರ್ಶಿಪ್ ಅಥವಾ ಪಾಲುದಾರಿಕೆಯನ್ನ ಹೊಂದಿರತಕ್ಕಂಥವ್ರು ಯಾರು ಅಂದ್ರೆ ಗ್ಯಾಲಪ್ ಅಂತ ಕರಿತೇವೆ. ಗ್ಯಾಲಪ್ ಅಂದ್ರೆ ದಿ ಆಕ್ಸ್ಫರ್ಡ್ ವೆಲ್ ಬೀಯಿಂಗ್ ರಿಸರ್ಚ್ ಸೆಂಟರ್ ಅಂಡ್ WHR's ಎಡಿಟೋರಿಯಲ್ ಬೋರ್ಡ್ ಏನಿರ್ತವೆ, ಸೊ ಇವರಿಬ್ಬರ ಸಹಯೋಗದೊಂದಿಗೆ ಸೊ ಈ ಒಂದು ವರದಿಯನ್ನ ಬಿಡುಗಡೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಟೋಟಲ್ ಸರ್ವೆ ಮಾಡಿರ್ತಕ್ಕಂಥದ್ದು 143 ಕಂಟ್ರೀಸ್ಗಳಲ್ಲಿ ಈ ಒಂದು ಸರ್ವೆಯನ್ನ ಮಾಡಿರ್ತಾರೆ. ಸೊ ನಮ್ಮ ಭಾರತ ರಾಷ್ಟ್ರ 126th ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿರುತ್ತೆ. ಸೊ ಇಟ್ ಈಸ್ ಸೇಮ್ ಆಸ್ ಲಾಸ್ಟ್ ಇಯರ್, ಕಳೆದ ವರ್ಷ ಕೂಡ ನಾವು ಇದೇ ರ್ಯಾಂಕಿಂಗ್ ಅನ್ನ ಗಳಿಸ್ಕೊಂಡಿದ್ದೇವೆ. ಬಟ್ ನಮ್ಮ ನೈಬರಿಂಗ್ ಕಂಟ್ರೀಸ್ ಜೊತೆ ನಮ್ಮನ್ನ ನಾವು ಹೋಲಿಕೆ ಮಾಡಿಕೊಂಡಾಗ ಚೈನಾ ನಮಗಿಂತ 60th ರ್ಯಾಂಕಿಂಗ್ ಅಲ್ಲಿದೆ, ಅಂದ್ರೆ ನಮಗಿಂತ ಬೆಟರ್ ಆಗಿರುತ್ತೆ. ಸೊ ನೇಪಾಳ್ ಈಸ್ ಆಲ್ಸೋ ಬೆಟರ್ ದೆನ್ ಇಂಡಿಯಾ, ಪಾಕಿಸ್ತಾನ್ 108, ಸೊ ಈವನ್ ಪಾಕಿಸ್ತಾನ್ ಈಸ್ ಆಲ್ಸೋ ಬೆಟರ್ ದೆನ್ ಇಂಡಿಯಾ, ಮ್ಯಾನ್ಮಾರ್ 118, ದಿಸ್ ಇಸ್ ಆಲ್ಸೋ ಬೆಟರ್, ಶ್ರೀಲಂಕಾ ಈಸ್ ಅಟ್ 128, ಈವನ್ ದಟ್ ಈಸ್ ಆಲ್ಸೋ ಬೆಟರ್. ಸೊ ಬಾಂಗ್ಲಾದೇಶ್ ನಮಗಿಂತ ಕಳಪೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಲ್ಟಿಮೇಟ್ಲಿ ಆಫ್ಘಾನಿಸ್ತಾನ್ ಅಂತಕ್ಕಂಥದ್ದು ಕೊನೆಯ ರ್ಯಾಂಕ್ ಅನ್ನ ಹೊಂದಿರತಕ್ಕಂಥ ಒಂದು ರಾಷ್ಟ್ರವನ್ನಾಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 9. ಸೊ ಯಾವ ಸಂಸ್ಥೆಯು ವಿಶ್ವ ವಲಸೆ ವರದಿ 2024 ಸಿದ್ಧಪಡಿಸಿದೆ? ಸೊ ವಿಚ್ ಆರ್ಗನೈಸೇಷನ್ ಪ್ರಿಪೇರ್ಡ್ ದಿ ವರ್ಲ್ಡ್ ಮೈಗ್ರೇಷನ್ ರಿಪೋರ್ಟ್ 2024? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್, ಸೊ ಇವರ ವತಿಯಿಂದ ಸೊ ಈ ಒಂದು ವಿಶ್ವ ವಲಸೆ ವರದಿಯನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಈ ಒಂದು ವರದಿಯ ಪ್ರಕಾರ ರೆಮಿಟೆನ್ಸ್ ಅಂತ ಕರಿತೇವೆ. ರೆಮಿಟೆನ್ಸ್ ಅಂದ್ರೆ ಸೊ ವಿದೇಶಗಳಿಂದ ನಮ್ಮ ಭಾರತ ದೇಶಕ್ಕೆ ರವಾನೆ ಆಗ್ತಕ್ಕಂಥ ಹಣ. ರವಾನೆ ಅಂದ್ರೆ ಏನು? ಸೊ ಅಲ್ಲಿ ಗಳಿಸಿ, ಅಲ್ಲಿ ಉದ್ಯೋಗಗಳನ್ನ ಮಾಡುವ ಮುಖಾಂತರ ಹಣವನ್ನ ಗಳಿಸಿ ನಮ್ಮ ಭಾರತ ದೇಶಕ್ಕೆ ಕಳಿಸ್ತಕ್ಕಂಥ ಒಂದು ಹಣದ ಪಟ್ಟಿ ಏನಿರುತ್ತೆ, ಸೊ ಈ ಒಂದು ಪಟ್ಟಿಯಲ್ಲಿ ವಿಶ್ವದಲ್ಲಿಯೇ ಭಾರತ ರಾಷ್ಟ್ರ ಮೊದಲ ಸ್ಥಾನವನ್ನ ಗಳಿಸಿಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಫಸ್ಟ್ ಪ್ಲೇಸ್ ಇಸ್ ಟೇಕನ್ ಬೈ ಇಂಡಿಯಾ, ಸೆಕೆಂಡ್ ಪ್ಲೇಸ್ ಅಲ್ಲಿ ಕಳೆದ ವರ್ಷ ಚೈನಾ ಇತ್ತು, ಈಗ ಮೆಕ್ಸಿಕೋ ಚೈನಾವನ್ನ ಓವರ್ಟೇಕ್ ಮಾಡಿರುತ್ತೆ. ಸೊ ಥರ್ಡ್ ಪ್ಲೇಸ್ ಇಸ್ ಟೇಕನ್ ಬೈ ಚೈನಾ, ಫೋರ್ತ್ ಪ್ಲೇಸ್ ಇಸ್ ಟೇಕನ್ ಬೈ ಫಿಲಿಪೈನ್ಸ್, ಮತ್ತೆ 4ನೇ ಸ್ಥಾನದಲ್ಲಿ ನಾವು ಫ್ರಾನ್ಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ವರದಿಯನ್ನ ನಾವು ವರ್ಲ್ಡ್ ಮೈಗ್ರೇಷನ್ ರಿಪೋರ್ಟ್ 2024 ಅಂತ ಕರಿತೇವೆ. ಸೊ ಈ ಒಂದು ವರದಿಯಲ್ಲಿ ಬಂದಿರತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಏನು ಅಂದ್ರೆ 2022ರಲ್ಲಿ ಸೊ ಭಾರತ ರಾಷ್ಟ್ರ ರೆಮಿಟೆನ್ಸ್ ಅಂದ್ರೆ $111 ಬಿಲಿಯನ್ ಅಷ್ಟು ರೆಮಿಟೆನ್ಸ್ ಅಥವಾ ರವಾನೆಯನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ವರದಿಯನ್ನ ಯಾರು ಪ್ರಿಪೇರ್ ಮಾಡ್ತಾರೆ ಅಂದ್ರೆ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್, ಸೊ ಇವರ ವತಿಯಿಂದ ಡೆವಲಪ್ ಆಗ್ತಕ್ಕಂಥ ಒಂದು ವರದಿ ಇದಾಗಿರುತ್ತೆ. ಸೊ ಇಂಡಿಯಾ ಬಿಕೇಮ್ ದಿ ಫಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಟು ರಿಸೀವ್ ಓವರ್ 100 ಬಿಲಿಯನ್ ಇನ್ವರ್ಡ್ ರೆಮಿಟೆನ್ಸ್, ಅಂದ್ರೆ ಜಾಗತಿಕವಾಗಿ ಭಾರತ ದೇಶ ಮೊಟ್ಟ ಮೊದಲ ಬಾರಿಗೆ $100 ಶತಕೋಟಿ ಹೆಚ್ಚಿನ ಹಣವನ್ನ ಸ್ವೀಕಾರ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ರಾಷ್ಟ್ರವನ್ನಾಗಿ ನಮ್ಮ ಭಾರತ ರಾಷ್ಟ್ರವನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಂಡಿಯಾ ರಿಸೀವ್ಡ್ $111.22 ಬಿಲಿಯನ್ ಇನ್ 2022 ಆಸ್ ರೆಮಿಟೆನ್ಸ್. ಸೊ ವೈಲ್ ಮೆಕ್ಸಿಕೋ ಡಿಥ್ರೋನ್ಡ್ ಚೈನಾ, ಸೊ ಮೆಕ್ಸಿಕೋ ಚೈನಾವನ್ನ ಸೆಕೆಂಡ್ ಪ್ಲೇಸ್ ಇಂದ ಪುಷ್ ಮಾಡಿ 2ನೇ ಸ್ಥಾನಕ್ಕೆ ಬಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಾಟ್ ಯು ಮೀನ್ ಬೈ ಇನ್ವರ್ಡ್ ರೆಮಿಟೆನ್ಸ್? ಸೊ ಇದನ್ನ ನಾನು ಮುಂಚೆನೆ ಹೇಳಿದ್ದೇನೆ. ಸೊ ಇಟ್ ರೆಫರ್ಸ್ ಟು ಮನಿ ಸೆಂಟ್ ಬೈ ಇಂಡಿಯನ್ಸ್ ವರ್ಕಿಂಗ್ ಅಬ್ರಾಡ್ ಟು ದೇರ್ ರಿಲೇಟಿವ್ಸ್ ಇನ್ ಇಂಡಿಯಾ. ಸೊ ಬೇರೆ ದೇಶಗಳಲ್ಲಿ ಕೆಲಸ ಮಾಡುತ್ತಾ ತಮ್ಮ ಸಂಬಂಧಿಕರಿಗೆ ಹಣವನ್ನ ವರ್ಗಾವಣೆ ಮಾಡ್ತಕ್ಕಂಥ ಒಂದು ವಿಧಾನವನ್ನ ನಾವು ರೆಮಿಟೆನ್ಸ್ ಅಥವಾ ರವಾನೆ ಅಂತ ಕರಿತೇವೆ. ಸೊ ಇದನ್ನ ಬೈನಿಯಲ್ಲಿ ಪಬ್ಲಿಷ್ ಮಾಡಲಾಗುತ್ತೆ, ಅಂದ್ರೆ 2 ವರ್ಷಗಳಿಗೊಮ್ಮೆ 2000ನೇ ಇಸ್ವಿಯಿಂದ ಪಬ್ಲಿಷ್ ಮಾಡ್ತಕ್ಕಂಥ ಒಂದು ವರದಿ ಇದಾಗಿರುತ್ತೆ. ಸೊ
ಮ್ಯಾಕ್ಸಿಮಮ್ ಮೈಗ್ರೇಷನ್ ನಮ್ಮ ಭಾರತ ದೇಶದಿಂದ ಮ್ಯಾಕ್ಸಿಮಮ್ ಅಂದರೆ ಅತ್ಯಂತ ಹೆಚ್ಚಾಗಿ ನಮ್ಮ ಭಾರತ ದೇಶದ ಪ್ರಜೆಗಳು ಯಾವ ರಾಷ್ಟ್ರದಲ್ಲಿ ಜಾಬ್ಗಳನ್ನು ಸೀಕ್ ಮಾಡಿರ್ತಾರೆ ಅಂದರೆ ಸೊ UAEಯಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಪಾಪ್ಯುಲೇಷನ್ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಂದ ಬಂದಿರತಕ್ಕಂಥ ರೆಮಿಟೆನ್ಸ್ ಎಷ್ಟು ಅಂದರೆ 3.47 ಮಿಲಿಯನ್ 3.47 ಮಿಲಿಯನ್ ಇಂಡಿಯನ್ಸ್ ಅಷ್ಟು ಜನ ನಾವು UAEಯಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದಾದ್ಮೇಲೆ ಎರಡನೇ ಸ್ಥಾನದಲ್ಲಿ 2.7 ಮಿಲಿಯನ್ ಇಂಡಿಯನ್ಸ್ ಎಲ್ಲಿರ್ತಾರೆ ಅಂದರೆ US ಇರ್ತಾರೆ. ಸೊ ಮೂರನೇ ಸ್ಥಾನದಲ್ಲಿ ನಾವು ಸೌದಿ ಅರೇಬಿಯಾನ ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಸ್ಥಳಗಳಲ್ಲಿ ನಮ್ಮ ಭಾರತೀಯ ರಾಷ್ಟ್ರದವರು ಸೊ ಅಲ್ಲಿ ಉದ್ಯೋಗಗಳನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ನೆಕ್ಸ್ಟ್ ಕ್ವೆಶನ್. ಸೊ ದಕ್ಷಿಣ ಏಷ್ಯಾ ರಾಷ್ಟ್ರಗಳಲ್ಲಿ ಯಾವ ದೇಶವು 1950ರಿಂದ 2015ರವರೆಗೆ ಬಹುಸಂಖ್ಯಾತರ ಜನಸಂಖ್ಯೆಯಲ್ಲಿ ಅತ್ಯಂತ ಗಮನಾರ್ಹ ಕುಸಿತವನ್ನು ಅನುಭವಿಸಿದೆ? ಅಮಾಂಗ್ ದಿ ಸೌತ್ ಏಷ್ಯನ್ ಕಂಟ್ರೀಸ್ ವಿಚ್ ಕಂಟ್ರಿ ಎಕ್ಸ್ಪೀರಿಯನ್ಸ್ ದಿ ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಕ್ಲೈನ್ ಇನ್ ಮೆಜಾರಿಟಿ ಪಾಪ್ಯುಲೇಷನ್ ಫ್ರಮ್ 1950 to 2015. ಸೊ 1950ರಿಂದ 2015 ಸೊ ಇಷ್ಟು ವರ್ಷಗಳ ಗ್ಯಾಪ್ನಲ್ಲಿ ಬಹುಸಂಖ್ಯಾತರು ಅಂದರೆ ಆ ರಾಷ್ಟ್ರದಲ್ಲಿರ್ತಕ್ಕಂಥ ಮೆಜಾರಿಟಿ ಆಫ್ ದಿ ಪಾಪ್ಯುಲೇಷನ್ ಪರ್ಸೆಂಟೇಜ್ ಏನಿರುತ್ತೆ ಅದು ತುಂಬ ಡಿಕ್ಲೈನ್ ಆಗಿರ್ತಕ್ಕಂಥ ಈ ಒಂದು ಸೌತ್ ಏಷ್ಯನ್ ಕಂಟ್ರೀಸ್ಗಳನ್ನು ಮಾತ್ರ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಅಂದರೆ ದಕ್ಷಿಣದ ಏಷ್ಯಾದಲ್ಲಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂತ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮ್ಯಾನ್ಮಾರ್ನಲ್ಲಿ ಅಲ್ಲಿರ್ತಕ್ಕಂಥ ಮೆಜಾರಿಟಿ ಪಾಪ್ಯುಲೇಷನ್ ತುಂಬ ಡಿಕ್ಲೈನ್ ಆಗಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಎರಡನೇ ಸ್ಥಾನದಲ್ಲಿ ನಮ್ಮ ಭಾರತ ರಾಷ್ಟ್ರವನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಯು ನೀಡ್ ಟು ರಿಮೆಂಬರ್ ಇಸ್ ಸೊ ಮೆಜಾರಿಟಿ ಮೈನಾರಿಟಿ ಅಂತ ಬರುತ್ತೆ. ಸೊ ವಿ ಕಾಲ್ ಇಟ್ ಆಸ್ ಮೆಜಾರಿಟಿ ಮೈನಾರಿಟಿ, ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅಂತ ಕರೀತೇವೆ. ಸೊ ಮೆಜಾರಿಟಿ ಅಂದ್ರೆ ಆ ರಾಷ್ಟ್ರದಲ್ಲಿರ್ತಕ್ಕಂಥ ಬಹುತೇಕರ ಪಾಪ್ಯುಲೇಷನ್, ಮೈನಾರಿಟಿ ಅಂದ್ರೆ ಅಲ್ಪಸಂಖ್ಯಾತರು ಆ ರಾಷ್ಟ್ರದಲ್ಲಿರುವ ಕಡಿಮೆ ಸಂಖ್ಯೆಯ ಜನಾಂಗವನ್ನ ನಾವು ಮೈನಾರಿಟಿ ಅಂತ ಕರೀತೇವೆ. ಸೊ ನಾನು ಇವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಮೆಜಾರಿಟಿಯಲ್ಲಿ ಡಿಕ್ಲೇನ್ ಆಗಿರ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ವಿ ಕ್ಯಾನ್ ಸಿ ಮ್ಯಾನ್ಮಾರ್. ಸೊ ಎರಡನೇ ಸ್ಥಾನದಲ್ಲಿ ಇಂಡಿಯಾವನ್ನ ನೋಡಬಹುದಾಗಿರುತ್ತೆ. -7.82% ಅಷ್ಟು ಮೆಜಾರಿಟಿ ಪಾಪ್ಯುಲೇಷನ್ ಡಿಕ್ರೀಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಥರ್ಡ್ ಪ್ಲೇಸ್ ಈಸ್ ಟೇಕನ್ ಬೈ ನೇಪಾಲ್, ಫೋರ್ತ್ ಪ್ಲೇಸ್ ಈಸ್ ಟೇಕನ್ ಬೈ ಮಾಲ್ಡೀವ್ಸ್. ಸೊ ಇಲ್ಲಿಂದ ಕೆಳಗಡೆ ಬರ್ತಕ್ಕಂಥ ರಾಷ್ಟ್ರಗಳು, ಈ ರಾಷ್ಟ್ರಗಳಲ್ಲಿ ರಿವರ್ಸ್ ಆಗಿರುತ್ತೆ. ಅಂದ್ರೆ ಅಲ್ಲಿರ್ತಕ್ಕಂಥ ಮೈನಾರಿಟಿ ಇಂಪ್ರೂವ್ ಆಗಿರ್ತಾರೆ. ಸೊ ಅಲ್ಲಿರ್ತಕ್ಕಂಥ ಮೆಜಾರಿಟಿ ಅಲ್ಲಿ ಗ್ರೋತ್ ಆಗಿರ್ತಾರೆ. ಸೊ ಮೈನಾರಿಟಿ ಅಲ್ಲಿ ಕಡಿಮೆ ಆಗಿರ್ತಾರೆ. ಸೊ ಇಲ್ಲಿರ್ತಕ್ಕಂಥ ಮೆಜಾರಿಟಿ ಇಲ್ಲೆಲ್ಲ ನೋಡಿ ಪಾಸಿಟಿವ್ ನಂಬರ್ಸ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರಗಳಲ್ಲಿ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಶ್ರೀಲಂಕಾ, ಭೂತಾನ್ ಮತ್ತೆ ಬಾಂಗ್ಲಾದೇಶಗಳಲ್ಲಿ ಬಹುಸಂಖ್ಯಾತರ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಮ್ಯಾನ್ಮಾರ್, ಇಂಡಿಯಾ, ನೇಪಾಲ್, ಮಾಲ್ಡೀವ್ಸ್ ನಲ್ಲಿ ಬಹುಸಂಖ್ಯಾತರ ಸಂಖ್ಯೆ ಕಡಿಮೆ ಆಗಿ ಅಲ್ಪಸಂಖ್ಯಾತರ ಪರ್ಸೆಂಟೇಜ್, ಇಟ್ಸ್ ನಾಟ್ ದಿ ಟೋಟಲ್ ಪಾಪ್ಯುಲೇಷನ್, ಇಟ್ ಇಸ್ ದಿ ಪರ್ಸೆಂಟೇಜ್ ಅಂದ್ರೆ ಶೇಕಡಾವಾರುಗಳಲ್ಲಿ ಅವರ ಸಂಖ್ಯೆ ಜಾಸ್ತಿ ಆಗಿರ್ತಕ್ಕಂಥ ವರದಿಯನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಂಡಿಯಾ ಹ್ಯಾಸ್ ಸೀನ್ the second most significant decline of 7.82% in majority population. ಅಂದರೆ ನಮ್ಮ ಭಾರತ ದೇಶದಲ್ಲಿ ಬಹುಸಂಖ್ಯಾತರ ಸಂಖ್ಯೆ 7.82% ಕಡಿಮೆ ಆಗಿರುವ ಕಾರಣದಿಂದ ದಕ್ಷಿಣ ಏಷ್ಯಾದಲ್ಲಿ ಮೆಜಾರಿಟಿ ಪಾಪ್ಯುಲೇಷನ್ ಡಿಕ್ಲೈನ್ ಆಗಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಭಾರತ ರಾಷ್ಟ್ರ ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನೋಡಬಹುದಾಗಿರುತ್ತೆ. ಸೊ ಫಸ್ಟ್ ಪ್ಲೇಸ್ ಈಸ್ ಟೇಕನ್ ಬೈ ಮ್ಯಾನ್ಮಾರ್. ಸೊ ಈ ಒಂದು ವರದಿಯ ದಿನಾಂಕ ನೆನಪಿರಲಿ 1950 ಇಂದ 2015 ವರೆಗೂ ತೆಗೆದುಕೊಂಡಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಇದಾಗಿರುತ್ತೆ. ಸೊ ಇದನ್ನ ಬಿಡುಗಡೆ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ವರ್ಕಿಂಗ್ ಪೇಪರ್ ಆಫ್ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು ಪ್ರೈಮ್ ಮಿನಿಸ್ಟರ್. ಸೊ EACPM. ಸೊ ನಮ್ಮ ಭಾರತ ದೇಶದಿಂದಲೇ ಮಾಡಿರ್ತಕ್ಕಂಥ ಒಂದು ಸರ್ವೆಯ ಪ್ರಕಾರ ಸೊ ಬಿಡುಗಡೆ ಆಗಿರ್ತಕ್ಕಂಥ ಅಂಕಿ ಅಂಶಗಳಾಗಿರ್ತವೆ. ಸೊ ದೇರ್ ಈಸ್ ಅನ್ ಇನ್ಕ್ರೀಸ್ ಇನ್ ದಿ ಶೇರ್ ಆಫ್ ಮೈನಾರಿಟಿ ಗ್ರೂಪ್ಸ್ ಆಸ್ ಐ ಟೋಲ್ಡ್ ಯು ಬಿಫೋರ್. ಸೊ ಮೆಜಾರಿಟಿ ಪಾಪ್ಯುಲೇಷನ್ ಪರ್ಸೆಂಟೇಜ್ ಕಡಿಮೆ ಆಗಿ ಮೈನಾರಿಟಿ ಪಾಪ್ಯುಲೇಷನ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿರುತ್ತೆ. ಹಾಗಿದ್ರೆ ಅಲ್ಪಸಂಖ್ಯಾತರು ಅಂದ್ರೆ ಯಾರ್ಯಾರು ಇನ್ಕ್ರೀಸ್ ಆಗಿದ್ದಾರೆ? Muslim, Christian, Buddhist, Sikhs and a decline in share of Jain and Parsis. So Muslim, Christian, Buddhist ಮತ್ತೆ Sikhs. So ಈ minority and a decline in share of Jain ಮತ್ತೆ Parsis ಗಳು ಡಿಕ್ಲೈನ್ ಆಗಿರ್ತಾರೆ. ಬಟ್ ಮುಸ್ಲಿಂ, ಕ್ರಿಶ್ಚಿಯನ್, ಬುದ್ಧಿಸ್ಟ್ ಮತ್ತೆ ಸಿಖ್ ಇವರ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಹಿಂದೂ ಪಾಪ್ಯುಲೇಷನ್ ಶೇರ್ ವಾಸ್ 84.68% ಇನ್ 1950. 1950ರಲ್ಲಿ ಸೊ ಹಿಂದೂ ಧರ್ಮೀಯರ ಪಾಪ್ಯುಲೇಷನ್
ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆ 84.68% ಇದ್ದಿದ್ದು, ಸೊ 2015ರ ವೇಳೆಗೆ ಸೊ ಇಟ್ ಹಸ್ ಕಮ್ ಡೌನ್ ಟು 78.06%ಗೆ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಬಿಟ್ವೀನ್ 1950-2050 ಅದೇ ಸಮಯದಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಇನ್ಕ್ರೀಸ್ಡ್ ಬೈ 43.15%. ಸೊ ಈ ಒಂದು ಅವಧಿಯಲ್ಲಿ ಮುಸ್ಲಿಮರ ಜನಸಂಖ್ಯೆ 43.15% ಇನ್ಕ್ರೀಸ್ ಆಗಿರೋದನ್ನು ನೋಡಬಹುದಾಗಿರುತ್ತೆ. ಸೊ ಕ್ರಿಶ್ಚಿಯನ್ ಪಾಪ್ಯುಲೇಷನ್ ಬೈ 5.38%. ಸೊ ಕ್ರಿಶ್ಚಿಯನ್ನರ ಜನಸಂಖ್ಯೆ 5.38% ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಆಗಿರ್ತದೆ. ಸೊ ಇಟ್ ಸೆಡ್ ಮೈನಾರಿಟಿ ಪಾಪ್ಯುಲೇಷನ್ ಹ್ಯಾವ್ ಸ್ಟ್ರಂಗ್ ಸಬ್ಸ್ಟಾನ್ಷಿಯಲಿ ಇನ್ ಬಾಂಗ್ಲಾದೇಶ್, ಪಾಕಿಸ್ತಾನ್, ಶ್ರೀಲಂಕಾ, ಭೂತಾನ್ ಅಂಡ್ ಅಫ್ಘಾನಿಸ್ತಾನ್. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಈ ರಾಷ್ಟ್ರಗಳಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂಥ ಸಂಗತಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. ಸೊ ಗೂಗಲ್ ಡೀಪ್ ಮೈಂಡ್ ನ ಆಲ್ಫಾಫೋಲ್ಡ್ AI ಮಾದರಿಯ ಮೂರನೇ ಪ್ರಮುಖ ಆವೃತ್ತಿಯ ಪ್ರಾಥಮಿಕ ಉದ್ದೇಶ ಏನು? ಸೊ ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ಗೂಗಲ್ ಡೀಪ್ ಮೈಂಡ್ಸ್ ಥರ್ಡ್ ಮೇಜರ್ ವರ್ಷನ್ ಆಫ್ ಆಲ್ಫಾಫೋಲ್ಡ್ AI ಮಾಡೆಲ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಔಷಧಿಗಳನ್ನು ವಿನ್ಯಾಸ ಮಾಡ್ತಕ್ಕಂಥದ್ದು, ರೋಗ ಗುರಿಯಲ್ಲಿ ವಿಜ್ಞಾನಿಗಳಿಗೆ ಸಹಾಯ ಮಾಡೋದು, ಅಂದರೆ ಅಸಿಸ್ಟಿಂಗ್ ಸೈಂಟಿಸ್ಟ್ ಇನ್ ಡ್ರಗ್ ಡಿಸೈನ್ ಅಂಡ್ ಡಿಸೀಸ್ ಟಾರ್ಗೆಟಿಂಗ್. ಅಂದರೆ ಒಂದು ಮೆಡಿಸಿನ್ ಅನ್ನು ನಾವು ಇಂಜೆಸ್ಟ್ ಮಾಡಿದಾಗ ಅಥವಾ ಒಂದು ರೋಗಿಗೆ ಕೊಟ್ಟಾಗ ಸೊ ಅದು ಸರಿಯಾದ ಸ್ಥಳವನ್ನು ತಲುಪಬೇಕು, ಅಂದರೆ ಎಲ್ಲಿ ಅದರ ಅವಶ್ಯಕತೆ ಇದೆ ಅಲ್ಲಿಗೆ ತಲುಪಬೇಕು. ಬೇರೆ ಕಡೆ ತಲುಪಿದ್ರೆ ಏನಾಗುತ್ತೆ ಅಂದರೆ ಆ ಒಂದು ಮೆಡಿಸಿನ್ನ ಎಫಿಕಸಿ ಕಡಿಮೆ ಆಗುತ್ತೆ. ಸೊ ಆ ಒಂದು ಡಿಸ್ಅಡ್ವಾಂಟೇಜನ್ನು ಓವರ್ಕಮ್ ಮಾಡಲಿಕ್ಕೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಡೆವಲಪ್ ಮಾಡಿರ್ತಾರೆ. ಸೊ ಇದನ್ನು ಡೆವಲಪ್ ಮಾಡಿರ್ತಕ್ಕಂಥವ್ರು ಗೂಗಲ್ ಡೀಪ್ ಮೈಂಡ್. ಸೊ ಇವ್ರು ಡೆವಲಪ್ ಮಾಡಿರ್ತಕ್ಕಂಥ ಸಿಸ್ಟಮನ್ನು ನಾವು ಆಲ್ಫಾಫೋಲ್ಡ್ ಅಂತ ಕರಿತೇವೆ. ಸೊ ಆಲ್ಫಾಫೋಲ್ಡ್ ಅಂತಕ್ಕಂಥದ್ದು ಡ್ರಗ್ ಡೆಲಿವರಿಯನ್ನು ಮಾಡಲಿಕ್ಕೆ, ಅಂದರೆ ಸೊ ಯಾವ ಒಂದು ಟಾರ್ಗೆಟ್ ಆರ್ಗನ್ ಇರುತ್ತೆ ಆ ಟಾರ್ಗೆಟ್ ಆರ್ಗನ್ಗೆ ಡ್ರಗ್ಸ್ಗಳನ್ನು ಡೆಲಿವರಿ ಮಾಡ್ತಕ್ಕಂಥದ್ದು ಅಥವಾ ಡಿಸೀಸ್ಗಳನ್ನು ನಾವು ಮಾನಿಟರ್ ಮಾಡಲಿಕ್ಕೆ ಸುಲಭವಾಗ್ತಕ್ಕಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಸೊ ಈಗ ಗೂಗಲ್ ಡೀಪ್ ಮೈಂಡ್ನ ವತಿಯಿಂದ ಡೆವಲಪ್ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಸ್ನಿಪ್ಪೆಟ್ಸ್ 10th May. ಸೊ ಇದನ್ನು ನಾವು ವರ್ಲ್ಡ್ ಲೂಪಸ್ ಡೇ ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ ಲೂಪಸ್ ಡೇ? ಸೊ ಲೂಪಸ್ ಡೇ ಅಂತಕ್ಕಂಥದ್ದು ಒಂದು ಇಮ್ಯೂನ್ ಸಿಸ್ಟಮ್ ಟು ಡ್ಯಾಮೇಜ್ ಆರ್ಗನ್ಸ್ ಅಂಡ್ ಟಿಶ್ಯೂಸ್. ಸೊ ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಸೊ ನಮ್ಮ ದೇಹಕ್ಕೆ ಹೊರಗಡೆಯಿಂದ ಬರ್ತಕ್ಕಂಥ ವಸ್ತುಗಳನ್ನು ಫೈಟ್ ಮಾಡೋದ್ರ ಬದಲಾಗಿ ನಮ್ಮ ದೇಹದ ಅಂಗಗಳ ಮೇಲೇನೆ ಅದು ಟಾರ್ಗೆಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ದೇಹದ ಅಂಗಗಳ ಮೇಲೆ ಟಾರ್ಗೆಟ್ ಮಾಡಿ ಅದನ್ನು ಸ್ಪಾಯ್ಲ್ ಮಾಡುತ್ತೆ ಅಥವಾ ಹಾಳು ಮಾಡುತ್ತೆ. ಸೊ ಆ ಒಂದು ಕಾಯಿಲೆಯನ್ನು ನಾವೇನಂತ ಕರಿತೇವೆ ಅಂದರೆ ಲೂಪಸ್ ಅಂತ ಕರಿತೇವೆ. ಸೊ ಇದನ್ನು ನಾವು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಕರಿತೇವೆ, ಅಂದರೆ ಸ್ವಯಂ ನಿರೋಧಕ ಕಾಯಿಲೆ ಅಂತ ಕರಿತೇವೆ. ಆಟೋ ಇಮ್ಯೂನ್ ಅಂದರೆ ಸೆಲ್ಫ್. ಸೊ ನಮ್ಮ ನಿರೋಧಕ ಶಕ್ತಿ ನಮ್ಮ ದೇಹವನ್ನೇ ಕೊಲ್ತಕ್ಕಂಥ ಒಂದು ಕಾಯಿಲೆಯನ್ನು ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೇವೆ. ಸೊ ಇದು ನಮ್ಮ ದೇಹದ ಯಾವ ಕೋಶಗಳನ್ನು ಅಫೆಕ್ಟ್ ಮಾಡುತ್ತೆ ಅಂದರೆ ಸ್ಕಿನ್, ಚರ್ಮ, ಜಾಯಿಂಟ್ಸ್, ಕೀಲುಗಳು, ಬ್ಲಡ್, ರಕ್ತ, ಅದಾದಮೇಲೆ ಆರ್ಗನ್ಸ್ ಲೈಕ್ ಕಿಡ್ನಿ, ಲಂಗ್ಸ್ ಮತ್ತು ಹಾರ್ಟ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆಗೆ ಸರಿಯಾಗಿರ್ತಕ್ಕಂಥ ರೀಸನ್ ಇನ್ನೂ ಕೂಡ ಫೈಂಡ್ ಔಟ್ ಆಗಿರೋದಿಲ್ಲ. ಸೊ ಇಟ್ ಮೇ ಬಿ ಜೆನೆಟಿಕ್, ಹಾರ್ಮೋನಲ್ ಆರ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್. ಸೊ ಅನುವಂಶೀಯವಾಗಿ ಬಂದಿರ್ಬೋದು, ಹಾರ್ಮೋನ್ಗಳ ಬದಲಾವಣೆಯಿಂದ ಆಗ್ಬೋದು, ಅಥವಾ ಪರಿಸರದ ಕೆಲವೊಂದು ಕಾರಣಗಳಿಂದ ಈ ಒಂದು ಕಾಯಿಲೆ ಬರ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಮಚ್ ಮೋರ್ ಕಾಮನ್ ಅಮಾಂಗ್ ವಿಮೆನ್ ದೆನ್ ಮೆನ್. ಸೊ ಪುರುಷರಿಗಿಂತ ಮಹಿಳೆಯರಲ್ಲಿ ಈ ಒಂದು ಕಾಯಿಲೆ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಇಂಟರ್ನ್ಯಾಷನಲ್ ನರ್ಸ್ ಡೇ ಅಥವಾ ಅಂತಾರಾಷ್ಟ್ರೀಯ ದಾದಿಯರ ದಿನ, ಸೊ ಇದನ್ನು 12ನೇ ಮೇ ಆಚರಣೆ ಮಾಡಲಾಗಿರುತ್ತೆ. ಸೊ ಈ ಒಂದು ಡೇ ಯಾವ ಡೇ ಜೊತೆ ಕೋಯಿನ್ಸೈಡ್ ಆಗಿರುತ್ತೆ ಅಂದರೆ ಮದರ್ಸ್ ಡೇ ಅಥವಾ ತಾಯಂದಿರ ದಿನದೊಂದಿಗೆ ಕೋಯಿನ್ಸೈಡ್ ಆಗಿರುತ್ತೆ. ಸೊ ಈ ವರ್ಷದ ಥೀಮ್ ಅಥವಾ ಘೋಷವಾಕ್ಯ ಏನು ಅಂದರೆ ಆರ್ ನರ್ಸಸ್ ಆರ್ ಫ್ಯೂಚರ್, ದ ಎಕನಾಮಿಕ್ ಪವರ್ ಆಫ್ ಕೇರ್. ಅಂದರೆ ನಮ್ಮ ದಾದಿಯರು ನಮ್ಮ ಭವಿಷ್ಯ, ಆರೈಕೆಯ ಆರ್ಥಿಕ ಶಕ್ತಿ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಈ ಒಂದು ನರ್ಸಸ್ ಡೇ ಅನ್ನ ಯಾರ ನೆನಪಿಗಾಗಿ ಮಾಡ್ತಾರೆ ಅಂದರೆ ಫ್ಲೋರೆನ್ಸ್ ನೈಟಿಂಗೇಲ್. ಸೊ ಶಿ ವಾಸ್ ನೋನ್ ಆಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ನರ್ಸಸ್ ಆಫ್ ದಟ್ ಟೈಮ್. ಸೊ ಒಂದು ಸೋಲ್ಜರ್ಸ್ ಗ್ರೂಪ್ಗೆ ಅವರು ನರ್ಸಿಂಗ್ ಮಾಡಿರ್ತಾರೆ. ಸೊ ಇವರ ನೆನಪಿಗಾಗಿ ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ. ಸೊ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಶಕ್ತಿ ಅಂತ ಕರಿತೇವೆ. ಸೊ ಶಕ್ತಿ ಅಂತಕ್ಕಂಥದ್ದು ಜಂಟಿ ಮಿಲಿಟರಿ ಅಭ್ಯಾಸವಾಗಿರುತ್ತೆ. ಯಾವ ಎರಡು ರಾಷ್ಟ್ರಗಳ ನಡುವೆ ನಡೆಸ್ತಾರೆ ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಸೊ ಈ ಒಂದು ಎಕ್ಸಸೈಸ್ ಅನ್ನ ಭಾರತ ಮತ್ತು ಫ್ರಾನ್ಸ್ನ ನಡುವೆ ನಡೀತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಈ ಒಂದು ಅಭ್ಯಾಸವನ್ನ ಈ ವರ್ಷ ಮೇಘಾಲಯದಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲಾಂಟ್ ಹೆಲ್ತ್ 2024 ಅಥವಾ ಅಂತಾರಾಷ್ಟ್ರೀಯ ಸಸ್ಯ ಆರೋಗ್ಯ ದಿನ. ಸೊ ಈ ಒಂದು ದಿನವನ್ನ ಆಚರಣೆ ಮಾಡ್ತಕ್ಕಂಥದ್ದು ಮೇ 12ನೇ ತಾರೀಕು ಆಚರಣೆ ಮಾಡ್ತಾರೆ. ಸೊ ಇದು ಕೂಡ ಮದರ್ಸ್ ಡೇನೊಂದಿಗೆ ಕೋಯಿನ್ಸೈಡ್ ಆಗಿರ್ತಕ್ಕಂಥ ದಿನವಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಂದ್ರೆ
ಪ್ಲಾಂಟ್ ಹೆಲ್ತ್ ಸೇಫ್ ಟ್ರೇಡ್ ಅಂಡ್ ಡಿಜಿಟಲ್ ಟೆಕ್ನಾಲಜಿ, ಅಂದರೆ ಸಸ್ಯ ಆರೋಗ್ಯ, ಸುರಕ್ಷಿತ ವ್ಯಾಪಾರ ಮತ್ತು ಡಿಜಿಟಲ್ ತಂತ್ರಜ್ಞಾನ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ನೀರಜ್ ಚೋಪ್ರಾ ಫಿನಿಶಸ್ ಸೆಕೆಂಡ್ ಇನ್ ದೋಹಾ ಡೈಮಂಡ್ ಲೀಗ್. ಸೊ ದೋಹಾ ಡೈಮಂಡ್ ಲೀಗ್ 2024 ಅಲ್ಲಿ ಸೊ ನಮ್ಮ ಭಾರತ ದೇಶದ ಒಲಿಂಪಿಯನ್ ಮೆಡಲಿಸ್ಟ್ ಆಗಿರ್ತಕ್ಕಂಥ ನೀರಜ್ ಚೋಪ್ರಾ ರವರು ಸೊ 2ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅದಕ್ಕಿಂತ ಮುಂಚೆ ಯು ಕ್ಯಾನ್ ಆನ್ಸರ್ ದೀಸ್ 2 ಕ್ವೆಶನ್ಸ್. ಕ್ವೆಶನ್ ನಂಬರ್ 1 ಅನ್ನು ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದಿಸ್ ಈಸ್ ಕ್ವೆಶನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.